ಸರ್ ಒಂದು ನಿಮಿಷ. ಪತ್ರಿಕಾ ರಾಜಕೀಯಕ್ಕೆ ಕಾರ್ಯದರ್ಶಿಯಾದ ಧನ್ಯವಾದಗಳು. ಆದರೆ ನೀವು ಇಲ್ಲಿ ಕರೀತೀರ ಅಂತ ನಾನು ಎಲ್ಲಿ ಪ್ರಮಾಣ ಕೊಟ್ಟಿಲ್ಲ. ಇತ್ತೀಚೆಗೆ ನಾವು ನೋಡ್ತಿದ್ದಂಥ ಒಂದು ಒಳ್ಳೆಯ ಬೆಳವಣಿಗೆ ಏನಂದರೆ, ನಮ್ಮಲ್ಲಿದ್ದಂಥ ಎಲ್ಲ ಮೀಡಿಯಾದವರು ಹಾಗೂ ಅಡ್ಮಿನಿಸ್ಟ್ರೇಷನ್ ಎಲ್ಲ ಒಟ್ಟಿಗೆ ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇರೋದು ಕಾಣ್ತಾ ಇದೆ. ಒಂದು ಇನ್ಸಿಡೆಂಟ್ ಆದ ತಕ್ಷಣ ನಮ್ಮಲ್ಲಿ ಏನಾಗ್ತಾ ಇತ್ತು, ಸಿಂಗಲ್ ಇನ್ಸಿಡೆಂಟ್ 5 ಜನ 5 ರೀತಿ ಇಂಟರ್ಪ್ರಿಟೇಷನ್ ತಗೊಂಡು ಮಾಡುವಂಥದ್ದು ಇರ್ತದೆ. ಅದು ಹೇಗೆ ಆಗುತ್ತಂದರೆ, ಎಲ್ಲರೂ ನಿಜನೇ ಬರೀತಾರೆ. ಒಂದು ಇನ್ಸಿಡೆಂಟಲ್ಲಿ ಒಂದು 100% ಫ್ಯಾಕ್ಟ್ ಇದ್ದರೆ ಅದರಲ್ಲಿ ಎಲ್ಲರೂ ಕೂಡ ಅವರಿಗೆ ಬೇಕಾದಂಥ 20%, 30%, 15%, ಕೆಲವರು 80% ತಗೊಂಡು ರಿಪೋರ್ಟ್ ಮಾಡಿದ ಮೇಲೆ ಕಂಪ್ಲೀಟ್ ಫ್ಯಾಕ್ಟ್ಸ್ ಇಲ್ಲ ಅಂದಾಗ ನಾವು ಅದರಿಂದ ಯಾವ ರೀತಿ ಇಂಟರ್ಪ್ರಿಟೇಷನ್ ಬೇಕಾದ್ರೂ ತಗೋಬಹುದು. ಈ ರೀತಿ ಒಂದು ಸ್ಥಿತಿ ಇತ್ತು. ಬಟ್ ಸದ್ಯಕ್ಕೆ ನಾವು ನೋಡಿದ್ರೆ ಕಳೆದ ಕೆಲವು ದಿವಸದಿಂದ ಎಷ್ಟೋ ವರ್ಷದಿಂದ ಇಲ್ಲ, ಪ್ರತಿ ಇನ್ಸಿಡೆಂಟ್ ಯಾವುದೇ ಆಗಿದ್ರೂ ಕೂಡ ಕರೆಕ್ಟಾಗಿ ಫ್ಯಾಕ್ಟ್ಸ್ ಆಧಾರದ ಮೇಲೆ ಆದಷ್ಟು ಫ್ಯಾಕ್ಟ್ಸ್ ಕಲೆಕ್ಟ್ ಮಾಡ್ಕೊಂಡು ಮಾಡುವಂಥದ್ದು ಮತ್ತು ಇಮಿಡಿಯೇಟಾಗಿ ಒಂದೇ ನಿಮಿಷದಲ್ಲಿ ನಾನು ಫಸ್ಟ್ ಬ್ರೇಕ್ ಮಾಡಬೇಕು ಅನ್ನೋ ಇದರಲ್ಲಿ ಹೋಗಿ ಪಾರ್ಷಿಯಲ್ ನ್ಯೂಸ್ ರಿಪೋರ್ಟ್ ಮಾಡುವಂಥದ್ದು. ಸೊ ಇಂಥ ಬ್ಯಾಡ್ ಹ್ಯಾಬಿಟ್ಸ್ ಬಿಟ್ಟು ಭಾಳ ಚೆನ್ನಾಗಿ ನಾವು ಬೆಳಗ್ಗೆ ಮೊದಲು ನಾನು 1-2 ಪೇಪರ್ ಓದ್ತಾ ಇದ್ದೆ ಬೆಳಗ್ಗೆ. ಇವಾಗ ಬೆಳಗ್ಗೆ ಎದ್ದ ಮೇಲೆ ಎಲ್ಲ ಪೇಪರು ಕೂಡ ತೊಗೊಂಡು ಎಲ್ಲ ಓದಿದ ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೆ. ಒಂದು 7 o'clock. ಸೊ ಅದನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಇನ್ನೊಂದು ಏನಂದರೆ, ನಮ್ಮ ಪ್ಲೇಸ್ ಹಿಂಗೆಲ್ಲ ಎಲ್ಲರಿಗೂ ಗೊತ್ತಿದೆ, ಭಾಳ ಸೂಕ್ಷ್ಮವಾಗಿರ್ತದೆ. ಇವಾಗ ಏನೂ ಆಗಿಲ್ಲ ಅಂದರೂ ಕೂಡ ಸ್ಟಿಲ್ ದಟ್ ಸೆನ್ಸಿಟಿವಿಟಿ ಇಸ್ ಆಲ್ವೇಸ್ ಸೇಮ್. ಬಿಕಾಸ್ ನಾವೆಲ್ಲರೂ ಕೂಡ ಚೇಂಜ್ ಅನ್ನುವಂಥದ್ದು ನಿಧಾನಕ್ಕಾಗುತ್ತೆ. ಬಿಕಾಸ್ ಭಾಳಷ್ಟು ಜನಕ್ಕೆ ಇದು ಮನಸ್ಸು ಭಾಳ ದಿವಸದಿಂದ ಹೋಗಿದೆ. ಕಮ್ಯುನಲ್ ಫೀಲಿಂಗ್ ಇಸ್ ಆಲ್ವೇಸ್ ದೇರ್. ನಾವು ಇಲ್ಲ ಅಂತ ಹೇಳಿ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಸ್ಪೀಕಿಂಗ್ ಇದರಲ್ಲಿ ಕೆಲವು ಜನ ನಮ್ಮಲ್ಲಿ ಇನ್ನೂ ಕೂಡ ಆ ಫೀಲಿಂಗ್ ಇದ್ದಾಗಿರ್ತಾರೆ. ಆ ಫೀಲಿಂಗ್ ನಿಧಾನಕ್ಕೆ ಚೇಂಜ್ ಆಗಿ ಎಲ್ಲ ಕೂಡ ಸರಿಯಾಗಿರಬೇಕಂದ್ರೆ ನಮ್ಮಿಂದ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೆ ರೀಚ್ ಆಗುವಾಗೆ ಬರೆಯುವಂಥ ಪತ್ರಕರ್ತರಿಂದ ಮಾತ್ರ ಆಗ್ತದೆ, ನಮ್ಮಿಂದ ಆಗೋದಿಲ್ಲ. ಏನಾಗುತ್ತಂದರೆ, ಏನು ಇನ್ಸಿಡೆಂಟ್ ಆಗಿಲ್ಲ ಅಂತ ಹೇಳಿ ನಾವು ಪ್ರಯತ್ನ ಮಾಡೋದು ಸ್ಟಾರ್ಟ್ ಮಾಡಿ ಬರ್ಕೊಂಡು ಸ್ವಲ್ಪ ಚೇಂಜ್ ಮಾಡ್ಕೊಂಡು ತೊಗೊಂಡು ಬರ್ತಾ ಇದ್ದಾಗ ಸಡನ್ನಾಗಿ ಏನಾದರೂ ಇನ್ಸಿಡೆಂಟ್ ಆಗಿದ್ದರೆ, ನೀವೆಲ್ಲ ಚೆಂದಾಗಿದ್ದಾಗ ನಾವು ಚೆನ್ನಾಗಿ ಹೋಗ್ತಾ ಇದ್ದೀರಿ, ಏನಾದರೂ ನಾಟ್ ಫಾರ್ ಸಮಥಿಂಗ್ ಆಗಿದ್ದರೆ can we stand up to the challenge and report it fairly, neutrally, equally from all sides? ಆಗಿದ್ದಂಥ ಒಂದು ಕ್ರೈಮನ್ನು ನಾವಿಲ್ಲಿ ಕ್ರೈಮ್ ಆಗಿ ನೋಡೋದಿಲ್ಲ. ಕ್ರೈಮ್ ವಿಲ್ ಬಿಕಮ್ ಎಂಟ್ಯಾಂಗಲ್ ವಿತ್ ಲೈಫ್. ಪ್ರತಿಯೊಂದು ಇರಬೇಕಾಗಿ ಅದರಿಂದ ನಿಮಗೆ ಬಿಸ್ನೆಸ್ ಎಫೆಕ್ಟ್ ಆಗ್ತದೆ, ಪಾಲಿಟಿಕ್ಸ್ ಎಫೆಕ್ಟ್ ಆಗ್ತದೆ, ಇನ್ನೇನು ರಿಲಿಜಿಯನ್ ಬರುತ್ತೆ ನಮ್ಮರ ಪ್ರತಿಯೊಂದರಲ್ಲಿ. ಎಲ್ಲ ಎಂಟ್ಯಾಂಗಲ್ ಆಗೋದಕ್ಕಿಂತ ಯು ಕ್ಯಾನ್ ಲುಕ್ ಎಟ್ ಕ್ರೈಮ್ ಆಸ್ ಕ್ರೈಮ್. ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ. ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ, ಸಣ್ಣ ಪ್ರಾಬ್ಲಮ್ ಒಂದೇ ಕ್ರಿಯೇಟ್ ಆಗ್ತದೆ, ಸಾಲ್ವ್ ಆಗ್ತದೆ. ಇನ್ನೊಂದೇನೆಂದರೆ, ನಮ್ಮೂರಲ್ಲಿರುವಂಥದ್ದು ಭಾಳ ವಿಶೇಷವಾಗಿ ಇಲ್ಲಿ ಕ್ರೈಮ್ ಮಾಡುವವರು ಕೂಡ ಭಾಳ ಇಂಟೆಲಿಜೆಂಟ್ ಆಗಿರ್ತಾರೆ. ಸೊ ಇದು ಜನರಲಿ ಟೇಕ್ಸ್ ಟೈಮ್. ಯಾರೇ ಕ್ರೈಮ್ ಮಾಡಲಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಹಿಂದೆ ಕೂಡ ಖಂಡಿತ ಸಿಗಲೇಬೇಕು. ಒಂದಿಷ್ಟು ಜನ ಕ್ರೈಮ್ ಮಾಡಿಕೊಂಡು 15 ವರ್ಷ ತಪ್ಪಿಸ್ಕೊಂಡು ಅವರು ಸಿಕ್ಕಿದ್ದಾರೆ. ಕೆಲವು ಜನ ಮಾತ್ರ ಗ್ಯಾಂಗ್ ಹೇಳ್ಬೋದು ಇದು ಮಾಡಿಕೊಂಡು 8 ವರ್ಷದಿಂದ ತಪ್ಪಿಸ್ಕೊಂಡು ತಿರುಗಾಡ್ತಾ ಇದ್ರು, ಅವರು ಕೂಡ ಸಿಕ್ಕಿದ್ದಾರೆ. ಏನಾಗುತ್ತಂದರೆ PF ಖಂಡಿತ ಸಿಗ್ತಾರೆ. ಪ್ರತಿಯೊಬ್ಬರು ಕೂಡ ಅರೆಸ್ಟ್ ಆಗಲೇಬೇಕು, ಸಿಗಲೇಬೇಕು. ಕೆಲವು ಸಲ ಸ್ವಲ್ಪ ಲೇಟ್ ಆಗ್ತದೆ. ಈ ಟೈಮಲ್ಲಿ ಏನಾಗುತ್ತಂದರೆ, ಅನ್ಲೆಸ್ ಪೀಪಲ್ ಆರ್ ಪೇಷಂಟ್ and unless people look at things fairly in that period, news express start ಆಗ್ತದೆ. So this can be stopped only by you, nobody else. And it only happens by fair reporting, carrying evidence. And the second thing is questioning a person who is doing wrong thing. ಇದು ಆಗಲ್ಲ ನಮ್ಮಲ್ಲಿ. First thing you do very well. And somebody does a mistake or somebody is trying to poke something, ನ್ಯೂಸೆನ್ಸ್ ಮಾಡಲಿಕ್ಕೆ ಮಾಡ್ತೇವೆ ಅಂತ ಗೊತ್ತಾಗ್ತದೆ ನಮ್ಗೆ ಆಲ್ರೆಡಿ. ಸುಮ್ಮನೆ ನೋಡ್ಕೊಂಡು ಕೂರ್ತಾ ಇರ್ತಾರೆ. ಯಾಕಂದರೆ ಅವನು ಎದುರಿಸ್ತಾನೆ ಮತ್ತೆ ಫೋನ್ ಮಾಡಿ, ಅದೇ ಯಾರು ಬೇಕಾದ್ರೆ
ಎಲ್ಲರೂ ಕೂಡ ಕಳೆದ 1 ವರ್ಷದಿಂದ ಏನೂ ಆಗಿಲ್ಲ, ಚೆನ್ನಾಗಿದೆ ಅಂತ ಅನ್ಕೊಂಡಿರ್ತಾರೆ. ಬಟ್ ಹಿಸ್ಟ್ರಿ ಮರೀತಾರೆ. ಮೆಮರಿ ಇಸ್ ವೆರಿ ಶಾರ್ಟ್. ಯಾವಾಗ ನೀವು ನಿಜವಾಗ್ಲೂ ನಾನು ಓದ್ತೀನಿ ಅಂತಿದ್ದಾಗ ನಮಗೆ ಫೋನ್ ಮಾಡಿ ಹೇಳಿದ್ದಾರೆ ಅಂತ ಹೇಳಿಕೊಂಡು ಭಾಳ ಜನ ಇದ್ದಾರೆ. ಸೊ ಅದಕ್ಕಾಗಿ ನಾನು ಯಾವಾಗಲೂ ಹೇಳೋದು, ವಿ ಆರ್ ಆಲ್ವೇಸ್ ದೇರ್ ಟು ಪ್ರೊಟೆಕ್ಟ್ ಯು ಅಟ್ ಎನಿ ಕಾಸ್ಟ್, ಎನಿ ಟೈಮ್. ಏನೇನಾದರೂ ಕೂಡ ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ರಿಪೋರ್ಟಿಂಗ್ ಫೇರ್ಲಿ, ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ರಿಪೋರ್ಟಿಂಗ್ ನ್ಯೂಟ್ರಲಿ, ವಿ ಆರ್ ದೇರ್ ವಿತ್ ಯು, ವಿ ವಿಲ್ ಬಿ ದೇರ್ ಫಾರ್ ಯು. ಯಾರಿಗೆ ಎಲ್ಲಿ ಯಾವ ತೊಂದರೆ ಕೊಟ್ಟರು ಕೂಡ ವಿಲ್ ಮೇಕ್ ಶೂರ್ ದಟ್ ವಿಲ್ ನೆವರ್ ಡೂ ಇಟ್ ಇನ್ ಲೈಫ್ ಅಗೇನ್. ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕೆಂತ ಈ ಕಳೆದ 7-8 ತಿಂಗಳಲ್ಲಿ ನೋಡು ಆಗುವಂಥ ಕ್ರೈಮ್ಸ್ ಒಂದು 5-6 ಹೀನಸ್ ಕ್ರೈಮ್ಸ್ ತಡೆದಿದ್ದಾರೆ, ಕ್ರೈಮ್ ಆಗಲಿಕ್ಕೆ ಮೊದಲೇ. ಬಟ್ ಅನ್ಫಾರ್ಚುನೇಟ್ಲಿ ಏನಂದರೆ ನಮಗೆ ತಡೆದಂಥ ಕ್ರೈಮ್ ಬಗ್ಗೆ ಯಾರೂ ಕೂಡ ಹೇಳೋಕ್ಕಾಗಲ್ಲ, ಗೊತ್ತೂ ಆಗೋದಿಲ್ಲ. ಪ್ಲಾನ್ ಮಾಡೋ ಸ್ಟೇಜಲ್ಲೇ ಬ್ರೇಕ್ ಮಾಡಿರ್ತೀವಿ ಕೆಲವು. ಆ್ಯಂಡ್ ವಿ ಆರ್ ಡಿಪಾರ್ಟ್ಮೆಂಟ್ ಹೂ ಆರ್ ರಿಕಗ್ನೈಸ್ಡ್ ಬೈ ಫೇಲಿಯರ್ಸ್ ಆರ್ ನಾಟ್ ಸಕ್ಸಸ್. And failures will happen for everybody. However, ಯಾರಿಗೆ ನಾವು ಆಗ್ತದೆ. But how we respond when some crisis like that comes? In case in future, God forbid, ಯಾವುದು ಆಗಬಾರ್ದು, ಏನಾದರೂ ಆಗಿದ್ರೆ ನಾವು ಯಾವ ರೀತಿ ರೆಸ್ಪಾಂಡ್ ಮಾಡ್ತೀವಿ? ಇದಕ್ಕೆ ನಾವು ಎಲ್ಲರೂ ಕೂಡ ಒಟ್ಟಿಗೆ ಈ ಊರಿನ ಶಾಂತಿಗಾಗಿ ಯೋಚನೆ ಮಾಡ್ತಾ ಇದ್ದೀವಾ ಇಲ್ವಾ? ಈ ಊರಿನಲ್ಲಿದ್ದಂಥ ಶಾಂತಿಯನ್ನು ಕಳಿಸಲಿಕ್ಕೆ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಎಲ್ಲರೂ ಕೂಡ ಒಟ್ಟಿಗೆ ಅವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ತಯಾರಿಸುವ ಇಲ್ವೋ, ಅಥವಾ ಯಾರಾದರೂ ಕೈ ಜೋಡಿಸ್ತೀರ ಬರೀ ಅಂತ ಹೇಳಿದಾಗ ತಿಂತಾರೆ. ಆ್ಯಸ್ ಲಾಂಗ್ ಅದು ಯಾರು ಟ್ರಾವೆಲ್ ಟುಗೆದರ್ ಅದಕ್ಕೆ ಏನೂ ಆಗಿಲ್ಲ, ಏನೂ ಆಗಬಾರ್ದು. ಇನ್ ಕೇಸ್ ಫಾರ್ವರ್ಡ್ ಏನಾದರೂ ಆಗಿದ್ರು ಕೂಡ ನಥಿಂಗ್ ಆಗ್ತದೆ. ಪೀಸ್ ಹಾಗೆ ಇರ್ತದೆ. ಸಾಮಾನ್ಯ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಪತ್ರಕರ್ತರು ಅವ್ರ ಕೆಲಸ ಮಾಡ್ಕೊಂಡು ಹೋಗಿದಷ್ಟು ದಿವಸ ಪೊಲೀಸರು ಕ್ರಿಮಿನಲ್ಸ್ ಆಗಿರ್ತಾರೆ, ಅವ್ರನ್ನ ಕಣ್ಣಿಂದ ಜೀವಿತ ಹೋಗ್ತಾರೆ. ಸೊ ಇವು ಎರಡು ಮಿಕ್ಸ್ ಆಗಬಾರ್ದು, ಜನ ಹೋಗ್ಕೊಂಡು ಹೋಗೋದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾನು ನೋಡಿದಷ್ಟು ಆಲ್ ಆಫ್ ಯು ಹ್ಯಾವ್ ಡನ್ ಯುವರ್ ಜಾಬ್ ಎಕ್ಸಲೆಂಟ್ಲಿ. ಇದನ್ನೇ ಎಲ್ಲರೂ ಮುಂದುವರೆದು ಹೋಗ್ತಾರೆ ಅಂತ ಹೇಳಿ ಆಶಿಸ್ತೇನೆ. ಅದೇ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ನೀವು ಯಾವ ರೀತಿ ಹೋಗ್ತಾ ಇದ್ದೀರಿ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ 90+ ಬಂದ ಎಲ್ಲರನ್ನೂ ಕೂಡ ಕರೆದು ನೀವು ಎಲ್ಲರಿಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. 3 ಮಕ್ಕಳಾದ ಪ್ರವೀಣ್, ಪ್ರದೀಪ್ ಮತ್ತು ಪ್ರಸಿದ್ಧ ಇವರು ಈಗ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಬಹುಶಃ ಒಂದು ಪತ್ರಿಕೆ ರಚನೆ ಆಗ್ಬೇಕಾದ್ರೆ ವರದಿಗಾರರಿಂದ ಹಿಡಿದು ಪತ್ರಿಕೆ ವಿತರಣೆ ಆಗುವ ತನಕ ಪ್ರತಿಯೊಬ್ಬರ ಶ್ರಮ ಮಹತ್ವದ್ದೇ ಅಂತ ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆಯಂದು ಒಬ್ಬ ಪತ್ರಿಕಾ ವಿತರಣೆಯನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ತಿಮ್ಮಪ್ಪ ಶೆಟ್ಟಿ ಅವರಿಗೆ ನಮ್ಮ ಪತ್ರಕರ್ತರ ಸಂಘದ ವತಿಯಿಂದ, ಪ್ರೆಸ್ ಕ್ಲಬ್ ವತಿಯಿಂದ, ಪತ್ರಿಕಾ ಭವನ ಟ್ರಸ್ಟ್ ವತಿಯಿಂದ ಅಭಿನಂದನೆ. BIM ಕೋಟ್ಯಾರ್, ವಿಜಯವಾಣಿ ವರದಿಗಾರರಾದ ಮನೋಹರ್ ಬಳಂಜ ಇವರ ಸುಪುತ್ರ BIM ಕೋಟ್ಯಾರ್ 97.12% ಅಂಕ ತೆಗೆದ ಅವರ ತಂದೆ ಗೌರವ ಸ್ವೀಕರಿಸ್ತಾ ಇದ್ದಾರೆ. ಅದೇ ರೀತಿ ಗಣೇಶ್ ಪೂಜಾರಿಯವರ ಪುತ್ರಿ ಜಿಯಾ ಸುವರ್ಣ, ದಯವಿಟ್ಟು ಬರಬೇಕು. ಸುದ್ದಿ ಬಿಡುಗಡೆಯ ಚಾನೆಲ್ನ ಗಣೇಶ್ ಪೂಜಾರಿಯವರ ಪುತ್ರ ಜಿಯಾ ಸುವರ್ಣ. ಅದೇ ರೀತಿ ಕೃಷ್ಣ ಮೋಹನ್ ಅವರ ಪುತ್ರಿ ಅನನ್ಯ, ದಯವಿಟ್ಟು ಬರಬೇಕು. ಜಿಯಾ ಕನ್ನಡಪ್ರಭದ ಕೃಷ್ಣ ಮೋಹನ್ ಅವರ ಪುತ್ರಿ ಅನನ್ಯ ಟಿ. ಅದೇ ರೀತಿ ಕರುಣಾಕರ್ ರೈ ಅವರ ಪುತ್ರ ಶ್ರೇಣಿಕಾ ರೈ, ದಯವಿಟ್ಟು ಬರಬೇಕು. ಸುದ್ದಿ ಬಿಡುಗಡೆಯ ಕರುಣಾಕರ್ ರೈ ಅವರ ಪುತ್ರ ಶ್ರೇಣಿಕಾ ರೈ. ಅದೇ ರೀತಿ ವಾರ್ತಾ ಭಾರತೀಯ ಸತ್ಯಶೆಟ್ಟಿ ಅವರ ಪುತ್ರ ಪ್ರಾಣಾಂತ್ ಯಶ್ ಶೆಟ್ಟಿ, ದಯವಿಟ್ಟು ಬರಬೇಕು. ಪ್ರಾಣಾಂತ್ ಯಶ್ ಶೆಟ್ಟಿ ಒಂದು ವೇಳೆ ಅವರು ಬರೆದಿದ್ರೆ ಅವರ ಪೋಷಕರು ದಯವಿಟ್ಟು ಬರಬಹುದು. ಅದೇ ರೀತಿ ಹೊಸದಿಗಂತ ಮುಖ್ಯ ಮಿಥುನ್ ಉಡುಪ ಅವರ ಶ್ರವಣ್ ಉಡುಪ, ದಯವಿಟ್ಟು ಬರಬೇಕು. ಶ್ರವಣ್ ಉಡುಪ. ಅದೇ ರೀತಿ ಹಿಂದೂ ಪತ್ರಿಕೆಯ KR ಅನಿಲ್ ಕುಮಾರ್ ಅವರ ಪುತ್ರ ಅಸುತೋಷ್ ಶಾಸ್ತ್ರಿ. ಇವರಿಗೆ ಗೌರವ ಅರ್ಪಣೆ. ಇವರು SSLC, ಇವರ ಮಕ್ಕಳು SSLC ಸಾಧನೆ ಮಾಡಿದವರು.
BIM Kotian 97.12%, GR Suvarna 92.8%, Ananya 97.92%, Srinika Rai 93.76%, Pranav Shetty 97.61%, Chavan Urpa 92%, Ashutosh Sastri 96.32%. GR Suvarna, Ananya, Srinika Rai, Pranav Shetty, Chavan Urpa, Ashutosh Sastri, GIM Kotian, BIM Kotian, GR Suvarna, Ananya T, Srinika Rai, Pranav Shetty, Chavan Urpa, Ashutosh Sastri. ಒಂದು ವೇಳೆ ಫಲಕ ಬದಲಾಗಿದ್ರೆ ದಯವಿಟ್ಟು ಮತ್ತೆ ಬದಲಾಯಿಸೋಣ. ದಯವಿಟ್ಟು ಸನ್ಮಾನ ಆದ್ಮೇಲೆ ದಯವಿಟ್ಟು ಬದಲಾಯಿಸೋಣ. ಇಬ್ಬರು ಅಧಿಕಾರಿಗಳಿಗೆ ತುರ್ತು ಕಾರ್ಯಕ್ರಮದಿಂದ ಹೋಗ್ಲಿಕ್ಕಿರುವ ಕಾರಣ ಕಾರ್ಯಕ್ರಮವನ್ನು ಆದಷ್ಟು ಬೇಗ ಮುಗಿಸ್ತಾ ಇದ್ದೇವೆ. ಮುಂದಕ್ಕೆ ಪಿಯುಸಿ ವಿದ್ಯಾರ್ಥಿಗಳಾದ ಮನೀಶ್ ಅವರು, ಮಾಧವ್ ಕಾಮತ್, ಶ್ರೀಹರಿ, ದೇವಾಂಶು, ವರ್ಷಿತ್ ಕಟ್ಕೇರ, ಸುಧರ್ಮ KB, ಶ್ರೀಕೃಷ್ಣ ಇವರು ರೆಡಿ ಆಗಬೇಕು. ಅವರಿಗೆ ಪ್ರೋತ್ಸಾಹ ನೀಡಿದ ಪೋಷಕರಿಗೆ, ಶಿಕ್ಷಕರಿಗೆ ಸಂಘದ ವತಿಯಿಂದ ಅಭಿನಂದನೆಗಳು. ಅವರ ಮಗ ದೇವಾಂಶು, ಪ್ರಶಾಂತಿ ಅವರ ಮಗ ವರ್ಷಿತ್ ಕಟ್ಕೇರ, KB ಬಾಲಸುಬ್ರಹ್ಮಣ್ಯ ಅವರ ಮಗ ಸುಧರ್ಮ, ದೀಪಕ್ ಅಟಾವಳೆ ಅವರ ಮಗ ಶ್ರೀಕೃಷ್ಣ ದಯವಿಟ್ಟು ವೇದಿಕೆ ಬರಬೇಕು. ಮನೀಶ್ ಶೆಟ್ಟಿ, ಮಾಧವ್ ಕಾಮತ್, BR ಶ್ರೀಹರಿ, ದೇವಾಂಶು, ವರ್ಷಿತ್ ಕಟ್ಕೇರ, ಸುಧರ್ಮ, ಶ್ರೀಕೃಷ್ಣ. PUCಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೂ ಆ ಸಾಧನೆಗೆ ಕಾರಣೀಭೂತರಾದ ಪೋಷಕರಿಗೂ ಸದಾ ಪ್ರೋತ್ಸಾಹಿಸುವ ಶಿಕ್ಷಕರಿಗೂ ನಮ್ಮ ಪತ್ರಕರ್ತರ ಸಂಘದ ವತಿಯಿಂದ ಅಭಿನಂದನೆಗಳು.
मनीष शेट्टी, माधव कामत, बी आर ಶ್ರೀಹರಿ, ದೇವಾಂಶು, ವರ್ಷಿತ್ ಕಟ್ಟೇರ, ಸುಧರ್ಮ, ಶ್ರೀಕೃಷ್ಣ ಇವರಿಗೆ ಅಭಿನಂದನೆಗಳು. ನಿಮ್ಮ ಸಾಧನೆ ಮತ್ತಷ್ಟು ಉತ್ತುಂಗಕ್ಕೇರಲಿ, ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯಲಿ ಎಂದು ಈ ಸಂದರ್ಭ ಆದರಿಸುತ್ತೇವೆ. ಅಣ್ಣ ಅದೇ ಪ್ಲೇಯರ್ ಅದೇ ಸಾಧಕ ವಿದ್ಯಾರ್ಥಿಗಳಿಗೂ ಅವರನ್ನು ಅಭಿನಂದಿಸಿದ ಗಣ್ಯರಿಗೂ ಧನ್ಯವಾದಗಳು. ಸನ್ಮಾನ ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಪತ್ರಿಕಾ ವಿತರಕರಿಗೂ ಹಾಗೂ ಇದು ನೋಡ್ಕೊಂಡು ಇಲ್ಲಿರುವ ಮಕ್ಕಳು ಕಲಿಬೇಕು, ಹೋಗ್ಬೇಕು, ಓದ್ಬೇಕಂತ ಹೇಳ್ತಾ ಇದ್ರು. ನಾನು ಒಂದು ರೀತಿಯಲ್ಲಿ ನೋಡಿದ್ರೆ ಅದು ನಿಜ ಅಂತ ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ನಾವು ಈಗ ನಾನು 2009 2011 ನಾನು ಈಗ ಕನ್ನಡ ಬಂದೆ. ಬ್ಯಾಂಗ್ಳೂರು, ಮಂಡ್ಯ, ಮೈಸೂರು ಬೇರೆ ಬೇರೆ ಕಡೆ ಕೆಲಸ ಮಾಡಿಕೊಂಡು ಮಂಗಳೂರು ಬಂದೆ. ವೆನ್ ಕಂಪೇರ್ ಟು ಅದರ್ ಪ್ಲೇಸಸ್, ಮೈಸೂರು, ಮಂಡ್ಯ ಎಲ್ಲ ನೋಡುವಾಗ ಮಂಗಳೂರಲ್ಲಿ ದ ಎಜುಕೇಶನ್ ಲೆವೆಲ್ ಇದೆ ಅಲ್ವಾ, ದಟ್ ಈಸ್ ಫಾರ್ ಬೆಟರ್ ದ್ಯಾನ್ ಎನಿವೇರ್ ಇನ್ ಕರ್ನಾಟಕ ಅಂತ ಹೇಳ್ಬೋದು. ಎಜುಕೇಶನ್ ಲೆವೆಲ್ ಚೆನ್ನಾಗಿದೆ. ಆ್ಯಂಡ್ ಪ್ರತಿಯೊಂದು ಚಿಕ್ಕ ಮಕ್ಕಳಾಗಲಿ, ಒಂದು 11th 12th ಓದುವ ಮಕ್ಕಳಾಗಲಿ, ಜಸ್ಟ್ ಲೈಕ್ ದಟ್ ಒಂದು 4-5 ಲ್ಯಾಂಗ್ವೇಜ್ ಮಾತಾಡ್ತಾರೆ. ತುಳು ಅಂತ ಒಂದು ಇದ್ದೇ ಇರುತ್ತೆ, ಕನ್ನಡ ನಮ್ಮ ರಾಜಭಾಷೆ ಮಾತಾಡ್ತಾರೆ, ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅದು ಬಿಟ್ಟು ಹಿಂದಿ. ಈಗ ನಾವೆಲ್ಲ ನೋಡುವಾಗ ಸುಧೀರ್ ಅವರು ಮಾತಾಡುವಾಗ ಕೇಳ್ತಾ ಇದ್ರು 90% ನೀವು ಮಾತಾಡ್ತಾ ಇದ್ರಿ, 80% ಬಗ್ಗೆ ನೀವು ಮಾತಾಡಲಿಲ್ಲ ಅಂತ. ನಾನು ಅದ್ರ ಜೊತೆಲಿ ಇನ್ನೊಂದು ಸೇರಿಸ್ಕೊಳ್ತೀನಿ. ನಾವೆಲ್ಲ ತುಂಬ ಒಂದು ರಿಮೋಟ್ ವಿಲೇಜಲ್ಲಿ ಓದಿ ಈ ಸ್ಟೇಜಿಗೆ ನಾವು ಬಂದಿರೋರು. ನಾವೆಲ್ಲ ನಮ್ಮ ಸ್ಕೂಲ್ಗಳಲ್ಲಿ ಒಂದು ಲೋಕಲ್ ಲ್ಯಾಂಗ್ವೇಜ್ ಏನಿದೆಯೋ ಆ ಮೀಡಿಯಂ ಮಾತ್ರ ಇತ್ತು, ಅದು ಓದಿ ದೆನ್ ಆಮೇಲೆ ಕಾಲೇಜ್ ಬಂದು ಕಾಲೇಜಲ್ಲಿ ಓದಿ ಮತ್ತೆ ಸಿವಿಲ್ ಸರ್ವಿಸಲ್ಲಿ ನಾವು ಕ್ಲಿಯರ್ ಮಾಡಿ ಬಂದಿದ್ದೀವಿ. ಬಟ್ ಇಲ್ಲಿ ಒಂದು ಒಳ್ಳೆಯ ಸ್ಟ್ಯಾಂಡರ್ಡ್ ಇದೆ, ಮಂಗಳೂರಿಗಂತ ಒಂದು ಎಜುಕೇಷನಲ್ ಒಳ್ಳೆಯ ಸ್ಟ್ಯಾಂಡರ್ಡ್ ಇದೆ. ಇಲ್ಲಿ ಇರೋರು ನಾನು ನೋಡಿದ್ರೆ ತುಂಬ ಚೆನ್ನಾಗಿ ಓದ್ತಾರೆ, ಬಟ್ ಸರ್ವಿಸ್ಗೆ ಬರುವವರು ಪ್ರೋತ್ಸಾಹ ತುಂಬ ಕಮ್ಮಿ ಇದ್ದಾರೆ. ಬಿಸ್ನೆಸ್ ಮಾಡ್ತಾರೆ, ಡಾಕ್ಟರ್ ಆಗ್ತಾರೆ, ಬೇರೆ ಬೇರೆ ಸರ್ವಿಸ್. ನಾವು ಏನು ಅಲ್ಲೇ ಸರ್ವಿಸ್ಗೆ ಮಾತ್ರ ಬರಬೇಕು, ಬೇರೆ ಸರ್ವಿಸ್ಗೆ ಬರಬೇಕು, ಬೇರೆ ಸರ್ವಿಸ್ಗೆ ಹೋಗಬಾರದಂತ ನಾವು ಕೇಳ್ತಾ ಇಲ್ಲ. ಬಟ್ ಇದು ಒಂದು ಒಳ್ಳೆಯ ಆಪ್ಷನ್ ಒಂದಿದೆ ಜನರಿಗೆ, ಜನಸೇವೆ ಮಾಡಲಿಕ್ಕೆ. ಆಗಿಲ್ಲ ಒಂದು ನೀವು ಮನಸ್ಸಲ್ಲಿ ಏನೋ ಒಂದು ಕಲ್ಪನೆ ಮಾಡ್ಕೊಂಡಿರ್ತೀರೋ ಅದು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಒಂದು ನಿಮಗೊಂದು ಸ್ಫೂರ್ತಿ ಸಿಗುತ್ತೆ, ಒಂದು ಪವರ್ ಒಂದು ಸಿಗುತ್ತೆ. ಸೊ ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲರ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇರೋದು, ಸರ್ವಿಸ್ ಸ್ವಲ್ಪ ಟ್ರೈ ಮಾಡಿ. ಆ್ಯಂಡ್ ಜಸ್ಟ್ ಲೈಕ್ ದಟ್ ಸರ್ವಿಸ್ ಏನು ಸಿಗೋರಿಲ್ಲ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು, ಒಂದು ಬೇಸಿಕ್ ಡಿಸಿಪ್ಲಿನ್ ಇಟ್ಕೊಂಡು ಡೆಡಿಕೇಟೆಡ್ ಮಾಡಿದ್ರೆ ಖಂಡಿತ ಸಿಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಪತ್ರಿಕೆ ದಿನಾಚರಣೆ ನಡೀತಾ ಇದೆ. ಇವತ್ತು ನಮ್ಮ ಇನ್ವೈಟ್ ಮಾಡಿಸ್ಕೊಂಡು ನಾವು ಪತ್ರಿಕೆ ದಿನಾಚರಣೆಗೆ ಹೋಗಿ ನಾವು ಏನು ಮಾತಾಡೋದು ಅಂತ ಒಂದು ಜಸ್ಟ್ ಒಂದು ನೆನಪಿತ್ತು. ಬಟ್ ಇಲ್ಲಿಂದ ಈಗ ನಾನು ತಿಳ್ಕೊಂಡಿರೋದು 1843 ಸ್ಟಾರ್ಟ್ ಆಗಿದೆ. ಅಂದರೆ ದ ಓಲ್ಡೆಸ್ಟ್ ಇನ್ಸ್ಟಿಟ್ಯೂಷನ್ ಇನ್ ದ ಸ್ಟೇಟ್, ನಾಟ್ ಓನ್ಲಿ ಇನ್ ದ ಸ್ಟೇಟ್, ಇನ್ ದ ಕಂಟ್ರಿ ಅಂಡ್ ಇನ್ ಡೆಮಾಕ್ರಸಿ. ಈಗ ಜನರಲ್ ಆಗಿ ಹೇಳ್ತಾರೆ ಒಂದು ಗವರ್ನೆನ್ಸ್ ಅಥವಾ ಒಂದು ಗವರ್ಮೆಂಟ್ ಅಂತ ಹೇಳಿದ್ರೆ
ದೇರ್ ಆರ್ 3 ಫಾರ್ಮಲ್ ಬ್ರಾಂಚಸ್ ಅಂತ ಹೇಳ್ತಾರೆ. ಫಾರ್ಮಲ್ ಬ್ರಾಂಚಸ್ ಅಂದ್ರೆ ಒಂದು ಗವರ್ಮೆಂಟ್ ನಡಿಬೇಕಂದ್ರೆ ಒಂದು 3 ಫಾರ್ಮಲ್ ಬ್ರಾಂಚಸ್ ಇದೆ. ಒಂದು ಲೆಜಿಸ್ಲೇಚರ್, ನಮ್ಮ ಪಾಲಿಟಿಕ್ಸ್ ಇರುತ್ತೆ. ಇನ್ನೊಂದು ಎಕ್ಸಿಕ್ಯೂಟಿವ್, ಅಡ್ಮಿನಿಸ್ಟ್ರೇಟರ್ಸ್ ಅವರು ಇರ್ತಾರೆ. ಇನ್ನೊಂದು ಜುಡಿಷಿಯರಿ. ಇದು 3 ಒಂದು ಫಾರ್ಮಲ್ ಬ್ರಾಂಚ್ ಅಂತ ಹೇಳ್ತಾರೆ. ಬಟ್ ಇದು 3 ಮಾತ್ರ ಇಟ್ಕೊಂಡು ಒಂದು ಗವರ್ಮೆಂಟ್ ಆಗಲಿ ಒಂದು ಗವರ್ನೆನ್ಸ್ ಆಗಲಿ ಮಾಡೋದು ಕಷ್ಟ. ಒಂದು 4ನೇ ಬ್ರಾಂಚ್ ಆದ ಇನ್ಫಾರ್ಮಲ್ ಅಂತ ಹೇಳ್ಬೋದು. ಬಟ್ ದಟ್ ಈಸ್ ಆಲ್ಸೋ ಫಾರ್ಮಲ್ ಬ್ರಾಂಚ್, ದಟ್ ಈಸ್ ಜರ್ನಲಿಸಮ್ ಅಂಡ್ ಪ್ರೆಸ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ. ಸೊ ಇದು 4 ಸೇರಿದ್ರು ಮಾತ್ರ ಫೋರ್ತ್ ಎಸ್ಟೇಟ್ ಅಂತ ಕರೀತಾರಲ್ವಾ, ಫೋರ್ತ್ ಪಿಲ್ಲರ್ ಆಫ್ ಅವರ್ ಡೆಮಾಕ್ರಸಿ. ಇದು 4 ಸೇರಿದ್ರು ಮಾತ್ರ ಆಕ್ಚುಲ ಒಂದು ಒಳ್ಳೆಯ ಗವರ್ನೆನ್ಸ್ ಕೊಡ್ಬೋದು. ನಮ್ಮ ರಾಜ್ಯ ಮಾತ್ರ ಇಲ್ಲ, ಒಂದು ದೇಶವನ್ನು ಒಂದು ಒಳ್ಳೆಯ ಲೆವೆಲ್ಗೆ ತಗೊಂಡು ಹೋಗ್ಲಿಕ್ಕೆ ಒಂದು ಸಾಧ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ನಿನ್ನೆ ಮಾತಾಡುವಾಗಲೂ ಇವತ್ತು ಕೇಳ್ತಾ ಇದ್ರು ಸರ್, ನಮ್ಮ ಪತ್ರಿಕೆ ಮಾಧ್ಯಮದವರೆಲ್ಲ ಬಂದಿದ್ದಾರೆ, ನಾವು ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ ಸರ್, ಕುದುರೆಮುಖಕ್ಕೆ ನಾವು ಒಂದು ಟ್ರೆಕ್ಕಿಂಗ್ ಹೋಗ್ಬೇಕು ಅಂತ ಹೇಳಿದ್ರು. ನಾನು ಇಮಿಡಿಯೇಟ್ ಆಗಿ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಕೇಳಿದ್ದೆ. ಬಿಕಾಸ್ ನಾವು ನಿಮ್ಗೆ ಗೊತ್ತಿದೆ, ಈಗ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಈಗ ದಕ್ಷಿಣ ಕನ್ನಡದಲ್ಲಿ ಏನು ಈಗ ನದಿ ನೀರು ನಾವು ನೋಡ್ತಾ ಇದೀವಿ, ಒಂದು ಮೇಜರ್ ಒಂದು 16 ನದಿ ಇದೆ, ಸುಮಾರು ಉಪನದಿಗಳಿದೆ. ಮೇಜರ್ ಒಂದು 16 ನದಿ ಇದೆ, 16 ರಿವರ್ಸ್, ಮೇಜರ್ 16 ರಿವರ್ಸ್ ಇದೆ. ಆ ಮೇಜರ್ 16 ರಿವರ್ಸ್ ಹುಟ್ಟೋದು ನಮ್ಮ ಕುದುರೆಮುಖ ಅಂತ. ಈಗ ಕಾರ್ಕಳ ವೈಲ್ಡ್ ಲೈಫ್ ಡಿವಿಷನ್ ಅಂತ ಇದೆ, ಅದರಲ್ಲಿ 3: ಸೋಮೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಕೊಲ್ಲೂರು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಂತ ಇದೆ. ಎಲ್ಲ ನದಿಗಳು ಸ್ಟಾರ್ಟಿಂಗ್ ಫ್ರಮ್ ನೇತ್ರಾವತಿ ಆಗಲಿ, ಕುಮಾರಧಾರ ಆಗಲಿ, ಇಲ್ಲಿಂದ ಬೈಂದೂರು ಹೊಳೆ ತನಕ್ಕೆ ಈಗ 16 ನದಿಗಳು ಏನು ಹುಡ್ತಾ ಇದೋ ಅದು ನಮ್ಮ ಕುದುರೆಮುಖ ಅಂತಾನೆ ಹುಡ್ತಾ ಇದೆ. ಅಲ್ಲಿ ನಾವು ಚಾರಣ ವ್ಯವಸ್ಥೆ ಮಾಡ್ತಾ ಇದ್ವಿ, ಅಂದ್ರೆ ಟ್ರೆಕ್ಕಿಂಗ್ ಮಾಡ್ತಾ ಇದ್ವಿ 16 ಕಡೆ. ಈಗ ಅದರಲ್ಲಿ ಒಂದು 8 ಕಡೆ ಈಗ ನಾವು ಟ್ರೆಕ್ಕಿಂಗ್ ಪ್ರಾರಂಭ ಮಾಡಿದ್ವಿ. ಮಧ್ಯದಲ್ಲಿ ಸ್ವಲ್ಪ ಒಂದು ಘಟನೆ ಆಯಿತು, ಗಮ್ಮಂ ಹಿಲ್ಸ್ ಅಲ್ಲಿ ಒಂದು ಚಿರತೆ ಹೊಡೆದು ಪಾಪ ಒಂದು ಹುಡುಗ ಇರೋದು, ಹಂಗಾರೆಲ್ಲ ಟೆಂಪರರಿಯಾಗಿ ಸಸ್ಪೆಂಡ್ ಮಾಡಿ ಇಟ್ಟಿದ್ವಿ. ಈಗ ಮತ್ತೆ ರೆಸ್ಯೂಮ್ ಮಾಡಿದ್ವಿ ಟ್ರೆಕ್ಕಿಂಗ್. ಅದರಲ್ಲಿ ರೀಸೆಂಟ್ ಒಂದು SOP ಸಹ ಮಾಡಿದ್ವಿ. ಅಂದ್ರೆ ಟ್ರೆಕ್ಕಿಂಗ್ ಅಂದ್ರೆ ಜಸ್ಟ್ ಲೈಕ್ ಸುಮ್ಮನೆ ಕರ್ಕೊಂಡು ಹೋಗಿ ಕಾಡು ಒಳಗಡೆ ಬಿಟ್ಟರೆ ಎಲ್ಲರೂ ರಿಸ್ಕ್. ಬಿಕಾಸ್ ಆನೆ ಇದೆ, ಹುಲಿ ಇದೆ, ಚಿರತೆ ಇದೆ. ಈಗ ನಾವೊಂದು ರೀಸೆಂಟ್ ಒಂದು ಸ್ಟೇಟ್ ಗವರ್ಮೆಂಟ್ ಇಂದ ಒಂದು SOP ಮಾಡಿದ್ವಿ. ಅದರಲ್ಲಿ ಫಸ್ಟ್ ಆ SOP ಅನ್ನು ಪಾಲನೆ ಮಾಡ್ತಾ ಇರೋದು ನಾವು ಮಂಗಳೂರಲ್ಲಿ ನಮ್ಮ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಲ್ಲಿ ಅಂತ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅಂದ್ರೆ ಪ್ರತಿಯೊಂದು 10 ಜನರಿಗೆ ಒಂದು ಟ್ರೆಕ್ ಗೈಡ್ ಕಡ್ಡಾಯವಾಗಿರಲೇಬೇಕು. ನಿಮ್ಗೆ ಟ್ರೆಕ್ಕಿಂಗ್ ಹೋಗೋದು ಮೊದಲು ಒಂದು ಟ್ರೆಕ್ ಬ್ರೀಫಿಂಗ್ ಅಂತ ಆಗುತ್ತೆ, ಅದು ಕಡ್ಡಾಯವಾಗಿ ಆಗಲೇಬೇಕು. ಆ್ಯಂಡ್ ಇನ್ನೊಂದು ವಾಕಿ ಟಾಕಿ ಫಸ್ಟ್ ನಮ್ಮಲ್ಲಿ ಕೊರತೆ ಇತ್ತು. ಈಗೆಲ್ಲ ಕಂಪ್ಲೀಟ್ GPS ಆಕ್ಟಿವೇಟರ್ ವಾಕಿ ಟಾಕಿ ತಗೊಂಡಿದ್ವಿ. ಅಂದ್ರೆ ಟ್ರೆಕ್ ಹೋಗಿ ಬರುವುದಕ್ಕೆ, ಈಗ ಕುದುರೆಮುಖ ಕಡೆ ನಮ್ಗೆ ಸಿಗ್ನಲ್ ಸಿಗೋದಿಲ್ಲ. ನಮಗೂ ಸಹ ಈ ವರ್ಕ್ ಪ್ರೆಸರಲ್ಲಿ ನಾವು ಸಿಗ್ನಲ್ ಇಲ್ಲದೆ ಒಂದು ಕಡೆ ಹೋಗ್ಬೇಕಂದ್ರೆ ಕುದುರೆಮುಖ ಕಡೆ ಹೋಗ್ಬಿಡೋದು. ಸಿಗ್ನಲ್ ಇರೋದಿಲ್ಲ ಜನರಲಿ ಸಾಮಾನ್ಯವಾಗಿ. ಕ್ರಿಸ್ಟೈನ್ ಎನ್ವಿರಾನ್ಮೆಂಟ್, ಸೋಲಾರ್ ಫಾರೆಸ್ಟ್ ಇದೆ. ಸೊ ಈಗ ಅದರಲ್ಲಿ ವಾಕಿ ಟಾಕಿ ವ್ಯವಸ್ಥೆಗಳು ಆ್ಯಂಡ್ ಮೆಡಿಕಲ್ ಏಡ್, ಏನು ಒಂದು ಫಸ್ಟ್ ಏಡ್ ಕಿಟ್ ತಗೊಂಡು ಹೋಗ್ಬೇಕಂತೆಲ್ಲ SOP ಇದೆ. ಇದೆಲ್ಲ ಕಂಪ್ಲೀಟ್ ಪಾಲನೆ ಮಾಡಿದ್ದೀವಿ. ಇದು ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಜಸ್ಟ್ ಕೆಲವು ಸಾರಿ ಒಳಗಡೆ ಹೋಗ್ತಾರೋ ಅಪ್ ಅಂಡ್ ಡೌನ್ 28-30 ಕಿಲೋಮೀಟರ್ಸ್ ಎಲ್ಲ ಇರ್ತದೆ. ಕುದುರೆಮುಖ ಟ್ರೆಕ್ ಎಲ್ಲ ಒನ್ ಆಫ್ ದ ಹಾರ್ಡೆಸ್ಟ್ ಟ್ರೆಕ್. ಅಂದರೆ ಹೋಗಿ ಬರಲಿಕ್ಕೆ ಒಂದು ದಿನ ಖಂಡಿತ ಬೇಕೇ ಬೇಕು. ಆ್ಯಂಡ್ ಜಸ್ಟ್ ಲೈಕ್ ದಟ್ ನಾವು ಬರಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಫಿಸಿಕ್ ಇರಬೇಕು. ಆ ಟೈಮಲ್ಲಿ ಕೆಲವು ಸಾರಿ ಈಗ ಮಿಸ್ ಆಗೋ ಸಾಧ್ಯತೆ ಇದೆ. ನಮ್ಮೆಲ್ಲ ಈಗ ಮಾಧ್ಯಮದಲ್ಲಿ ನೀವೆಲ್ಲ ವರದಿ ಮಾಡಿರ್ತೀರಿ, ಅಲ್ಲಿ ನೋಡಿರ್ತೀರಿ. 1-2 ಕಡೆ ಟ್ರೆಕ್ಕಿಂಗ್ ಹೋದವರು ಮಿಸ್ ಆದರು, 2 ದಿವಸ ಆಯಿತು. ಹಂಗಾದ್ರೆ ಈಗ ಬಾರ್ ಕೋಡಿಂಗ್ ನಾವು ಮಾಡಿದ್ವಿ. ಟ್ರಕ್ ರೂಟ್ ನಮ್ಮಲ್ಲಿ ಏನಿದೆಯೋ ಅದರಲ್ಲಿ ಬಾರ್ ಕೋಡ್ ಇದೆ. ಆ ಬಾರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಾವು ಎಲ್ಲಿ ನಿಂತಿದ್ದೀವಿ ಆ್ಯಂಡ್ ನಿಯರೆಸ್ಟ್ ಪ್ಲೇಸ್ ನಮ್ಗೆ ಈಗ ಎಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ನಿಯರೆಸ್ಟ್ ಪ್ಲೇಸ್ ಗೊತ್ತಾಗುತ್ತೆ. ಪ್ಲಸ್ ಕಾಂಟ್ಯಾಕ್ಟ್ ಮಾಡಬೇಕಂತ ಹೇಳಿದ್ರೆ ವಿತೌಟ್ ಕನೆಕ್ಟಿವಿಟಿ ಯಾರ ಕಾಂಟ್ಯಾಕ್ಟ್ ಮಾಡಬೇಕು. ಆ್ಯಂಡ್ ಟಾಯ್ಲೆಟ್ ಫೆಸಿಲಿಟಿ ಎಲ್ಲಿದೆ, ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಎಲ್ಲಿದೆ, ಬೇಸ್ ಕ್ಯಾಂಪ್ ಎಲ್ಲಿದೆ, ಈ ಎಲ್ಲ ಮಾಹಿತಿಯನ್ನು ಕೊಟ್ಟು ನಾವು ಆ್ಯಕ್ಚುಲಾಗಿ ಪ್ರಾರಂಭ ಮಾಡಿ ಜಸ್ಟ್ 1 ವೀಕ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಕಡೆಯಿಂದ ಒಂದು ರಿಕ್ವೆಸ್ಟ್ ಇತ್ತು, ತಾವುಗಳೆಲ್ಲ ಬರಬೇಕು. ಒಂದು ದಿನ ನಾನು ಟ್ರೆಕ್ಕಿಂಗ್ ನಮ್ಮ ಅರಣ್ಯ ಇಲಾಖೆ ವತಿಯಿಂದ, ಮಂಗಳೂರು ವೃತ್ತದ ವತಿಯಿಂದ ಕುದುರೆಮುಖದಲ್ಲಿ ನಾನು ಒಂದು ಟ್ರೆಕ್ಕಿಂಗ್ ವ್ಯವಸ್ಥೆ ಮಾಡ್ತೀನಿ. ಒಂದು ಕೇರಿಂಗ್ ಕೆಪಾಸಿಟಿ ಅಂತ ಇದೆ. ಅಂದರೆ ಒಂದು ದಿನಕ್ಕೆ 300 ಜನಕ್ಕೆ ಮೇಲೆ ನಾವು ಒಂದು ಟ್ರಕ್ ರೂಟಲ್ಲಿ ಅಲೌ ಮಾಡುವುದಿಲ್ಲ. ಸೊ ಎಂಟು ಟ್ರಕ್ ರೂಟ್ ಅಂತ ಹೇಳಿದ್ರೆ 2400 ಮೆಂಬರ್ಸ್ ಮೇಲೆ ನಾವು ಮಾಡುವುದಿಲ್ಲ, ಆನ್ಲೈನ್ ರಿಸರ್ವೇಷನ್ ಆಗ್ತಾ ಇದೆ. ಬಟ್ ಇದು ಸ್ಪೆಷಲ್ ಆಗಿ ಒಂದು ರೂಟ್ ಕುರಿಂಜಾಲ್ ಅಂತ ಒಂದು ಪೀಕ್ ಇದೆ ಕುದುರೆಮುಖಲ್ಲಿ, ತುಂಬ ಚೆನ್ನಾಗಿದೆ. ಬಟ್ ಇವನು ಏಜ್ ಆದವರು ಅಲ್ಲಿ ನಡಿಬಹುದು, ಚಿಕ್ಕ ಮಕ್ಕಳು ನಡಿಬಹುದು. ಸೊ ಇನ್ವೈಟ್ ಆಲ್ ಆಫ್ ಯು, ದಯವಿಟ್ಟು ಬನ್ನಿ. ಒಂದಿನ ನಾನು ಅರೇಂಜ್ ಮಾಡಿಕೊಡ್ತೇನೆ. ಹೋಗಿ ಬಂದೆ ಒಂದು ಟ್ರೆಕ್ಕಿಂಗ್ ಮಾಡೋದು ಒಂದು ನಮ್ಮ ಎಂಡೂರೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಬಹುದು. ಬಟ್ ಪರಿಸರ ಹೆಂಗಿದೆ, ನಮ್ಮ ಎನ್ವಿರಾನ್ಮೆಂಟ್ ಹೆಂಗಿದೆ ಅಂತ ನೋಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ಸೊ ಅದನ್ನು ನಾನು ನಮ್ಮ ವತಿಯಿಂದ ತಮ್ಮ ಎಲ್ಲರಿಗೂ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಷ್ಟು ಹೇಳ್ತಾ ಈಗ ಪ್ರತಿ ವರ್ಷ ಈಗ ಫಸ್ಟ್ ನಾನು DFO ಇದ್ದಾಗ ಒಂದು 4 ವರ್ಷಕ್ಕಿಂತ ಶಾರದಾ ಸ್ಕೂಲಲ್ಲಿ ಈ ಥರ ಒಂದು ಪತ್ರಿಕೆ ದಿನಾಚರಣೆಯಲ್ಲಿ ನಾನು ಭಾಗವಹಿಸಿದೆ. ಒಂದು ಗಿಡ ನೆಟ್ಟಿದ್ದೀವಿ. 6 ವರ್ಷ ಆದಮೇಲೆ ನಾನು ಮುನ್ನೆ ಹೋದೆ, ಒಂದು ಚೆಸ್ಟ್ ಟೂರ್ನಮೆಂಟ್ ಇತ್ತು, ನನ್ನ ಮಗಲ್ಲಿ ಆಗ್ತಾ ಇದ್ರು, ಹೋದೆ. ಆ ಟೈಮಲ್ಲಿ ಒಂದು ಚಂಪಿಗೆ ಮರ ನೆಟ್ಟಿದ್ದೀವಿ, ಇನ್ನೂ ನಿಂತಿದೆ. ಅದು ನೋಡುವಾಗ ತುಂಬ ಖುಷಿ ಆಗ್ತಾ ಇತ್ತು.
ಜನರಲಿ ನಮ್ಮ ಮೇಲೆ ಒಂದು ಕ್ಲೇಮ್ ಇರುತ್ತೆ, ನೀವು ಗಿಡ ನೆಡ್ತೀರಿ ಸರ್, ಎಲ್ಲಿ ಗಿಡ ಹೆಂಗ್ ಬೆಳೆದಿದ್ಯಾ ತೋರಿಸಿ, ಲಕ್ಷ ಗಟ್ಟಲೆ ಗಿಡ ನೆಡ್ತೀರಿ, 15 ಲಕ್ಷ ಬೆಳೆಸ್ತೀರಿ ಅಂತ ಹೇಳಿದ್ರೆ ಈಗಲೂ ಈ ವರ್ಷ ನಾವು 15 ಲಕ್ಷ ಗಿಡ ನೆಡ್ತಾ ಇದ್ವಿ. ದಟ್ ಇಸ್ ದ ಬ್ಯೂಟಿ ಆಫ್ ದಿ ಎನ್ವಿರಾನ್ಮೆಂಟ್. ಬಿಕಾಸ್ ನೇಚರ್ ನಾವು ತಿಳ್ಕೊಳ್ಳುವುದಂಗೆ ಇಲ್ಲ, ನಾವು ಕೇಳುವುದಂಗೆ ನೇಚರ್ ಕೇಳುವುದಿಲ್ಲ. ಪರಿಸರ ಏನು ಹೇಳುತ್ತೋ ಅದ್ರ ಪ್ರಕಾರ ನಾವು ಕೇಳ್ಕೋಬೇಕು. ಇವತ್ತು ಗಿಡ ನೆಟ್ರೆ ನಾಳೆನೆ ಈ ಪ್ರಪಂಚದಲ್ಲಿ ಏನ್ ಬೇಕಾದ್ರೆ ಮಾಡ್ಬೋದು. ಈಗ ಏನು ಯಾರು ಸತ್ತವರು ಇದಾರೋ ಅವ್ರು ಬದುಕಿಸೋದು ಕಷ್ಟ, ಬಟ್ ಗಿಡ ಇವತ್ತು ನೆಟ್ರೆ ನಾಳೆನೆ ಮರ ಆಗೋದಿಲ್ಲ. ಹೌದಲ್ವಾ? ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್, 10 years 15 years ಆಗುತ್ತೆ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಗಿಡಗಳು ನಾವು ನಡ್ತಾ ಇದೀವಿ. ಬಟ್ ಔಟ್ಸೈಡ್ ದ ಫಾರೆಸ್ಟ್ ಗಿಡ ಏನ್ ನಡೀತಾ ಇದೀವಿ, ಗಿಡ ನೆಡುವುದು ಈಸಿ, ತುಂಬಾ ಈಸಿ ಮಾಡ್ಬೋದು, ಬಟ್ ಅದು ಮೇಂಟೈನ್ ಮಾಡುವುದು ತುಂಬಾ ಕಷ್ಟ. ನಾವು ಎಲ್ಲರೂ ಸೇರಿ ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಟ್ಲೀಸ್ಟ್ ಒಂದು ಗಾರ್ಡ್ ದೇವರ್ ಲ್ಯಾಂಡ್ ಅಂತಾನೆ ಹೇಳ್ಬೇಕು. 30 ಕಾರಣಗಳಿಗಾಗಿ ನಾನು ಮಂಗಳೂರಿಗೆ ಬರಕ್ಕೆ ಆಗಿರಲಿಲ್ಲ, ಪತ್ರಿಕಾ ದಿನಾಚರಣೆಯಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಆಗಿಲ್ಲ. ಪ್ರತಿ ವರ್ಷ ಒಂದರ ಒಂದು ಜಿಲ್ಲೆಗಳಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಪತ್ರಿಕಾ ದಿನಾಚರಣೆ ದಿವಸ ಭಾಗಿಯಾಗ್ತಾ ಇತ್ತು. ಆದ್ರೆ ಮಂಗಳೂರಲ್ಲಿ ಇದು ಮಾತಾಡೋದು ಯಾಕೆ ಮುಖ್ಯ ಆದ್ರೆ, ಸರಿಯಾಗಿ ಇವತ್ತಿಗೆ 183 ವರ್ಷಗಳ ಹಿಂದೆ, ಅಂದ್ರೆ ಬಹುಶಃ ನಮ್ಮ ಅಜ್ಜಂದ್ರು ಅವರ ಕಾಲದಲ್ಲಿ ಇದೇ ಮಂಗಳೂರಿನಲ್ಲಿ ಪಾರ್ಸೆಲ್ ಮೆಷಿನ್ ಮೂಲಕ ಬಂದಂತಹ ಹರ್ಮನ್ ಮೊಗ್ಲಿ ಭಾರತಕ್ಕೆ ಬಂದ ಕೆಲವು ವರ್ಷಗಳ ಒಳಗಡೆ, ಅಂದ್ರೆ 3 ವರ್ಷಗಳ ಒಳಗಡೆ ಈ ಭಾಷೆಯನ್ನ ಕಲಿತು, ಈ ಭಾಷೆಯಲ್ಲಿ ಇರುವಂತಹ ಸಾಹಿತ್ಯವನ್ನ ತಿಳ್ಕೊಂಡು, ಈ ಭಾಷೆಯ ವಿಚಾರದಲ್ಲಿ ಒಂದು ನಿರ್ದಿಷ್ಟವಾದಂತಹ ಅಭಿಪ್ರಾಯವನ್ನ ಹೊಂದಿ ಅದರ ಮೂಲಕವಾಗಿ ಒಂದು ಪತ್ರಿಕೆಯ ಅವಶ್ಯಕತೆಯನ್ನ ಕೇಳುವ. ನಮ್ಮಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆಯ ದಿವಸ ನಾವು ಮಾತಾಡುವಾಗ ಇರ್ಬೋದು ಅಥವಾ ಅನೇಕ ಸಂದರ್ಭಗಳಲ್ಲಿ ಇರ್ಬೋದು, ಮಾಧ್ಯಮ ಇವತ್ತು ಅತ್ಯಂತ ಟೀಕೆಗೆ ಗುರಿಯಾಗುವ ಒಂದು ಕ್ಷೇತ್ರ. ಮಾಧ್ಯಮ ಹಾಳಾಗೋಗಿದೆ, ಇದರ ನಾವು ಪ್ರತಿನಿತ್ಯ ಕೇಳ್ತೇವೆ. ಯಾರಿಂದ ಹಾಳಾಗಿದೆ ಈ ಪ್ರಶ್ನೆಯನ್ನು ನಮಗೆ ನಾವು ಹಾಕೊಳ್ಬೇಕಾಗುತ್ತೆ. ಯಾರಿಂದ ಹಾಳಾಗಿದೆ ಅನ್ನೋದು ನಮಗೆ ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ. ಯಾಕಂದ್ರೆ ನಾವು ಅದರ ಉತ್ತರದಾಯಿಗಳು ಕೂಡ ಆಗ್ತಾರೆ. ಟೀಕೆಯನ್ನ ತೆಗೆದುಕೊಳ್ಳೋದಕ್ಕೆ ನಾವು ಕೂಡ ಆ ಸ್ವೀಕರಿಸುವಂತಹ ಸ್ಥಾನದಲ್ಲಿ ನಿಂತ್ಕೊಳ್ಬೇಕಾದಂತಹ ವ್ಯಕ್ತಿಗಳಾಗಿಯೂ ಕೂಡ ನಾವಿರ್ತೀವಿ. ಮಾಧ್ಯಮದವರು ಮಾಧ್ಯಮ ಹಾಳಾಗಿದೆ ಅನ್ನುವಂತ ಮಾತನ್ನ, ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿಯೂ ಕೂಡ ಪ್ರಸಾರ ಆಗತ್ತೆ ಅನ್ನುವಂತ ವಿಚಾರಗಳು ಕೂಡ ಅನೇಕ ಸಂದರ್ಭಗಳಲ್ಲಿ ಬರುತ್ತೆ. ಇಲ್ಲಿ ಹರ್ಮನ್ ಮೊಗ್ಲಿಂಗ್ ಹೇಳ್ತಾರೆ, ತನ್ನ ಮೊದಲ ಪತ್ರಿಕೆಯಲ್ಲಿ ಅವರು ಹೇಳುವಂತಹ ವಿಚಾರಗಳಿಗೆ ಬಂದಾಗ, ಒಂದು ಬೆಳಗ್ಗೆ ಬಂದರ್ನಲ್ಲಿ ಯಾವುದೋ ಒಂದು ಸುದ್ದಿ ಹುಟ್ಟಿ ಯಾರೋ ಯಾರಿಗೋ ಮಾತಾಡಿ ಅದು ಸಂಜೆಯ ಹೊತ್ತಿಗೆ ಅದು ಸುಳ್ಳು ಸುದ್ದಿಯಾಗಿ ಮಾರ್ಪಟ್ಟು ಮಾರನೇ ದಿವಸಕ್ಕೆ ಸತ್ಯ ಗೊತ್ತಾಗುವ ವೇಳೆಗೆ ಇನ್ನೊಂದು ಸುಳ್ಳು ಸುದ್ದಿ ಎಮ್ಮೆ ಮೊಲೆಯ ರೀತಿಯಲ್ಲಿ ಹುಟ್ಟಿಕೊಳ್ಳುತ್ತದೆ ಅಂತ ಕೂಡ ಅವರು ತಮ್ಮ ಮೊದಲ ಸಂಪಾದಕೀಯದಲ್ಲಿ ಬರೀತಾರೆ. ಈ ರೀತಿಯ ಅಂದ್ರೆ ಯಾಕೆ ಅವರು ಇದನ್ನ ತಡೆಯುವ ಉದ್ದೇಶದೊಂದಿಗೆ ನಾವು ಪತ್ರಿಕೆಯನ್ನ ಮಾಡಿದ್ದೀವಿ ಅಂತ ಅವರು ಹೇಳುವಂತಹ ಸಂಪಾದಕೀಯದಲ್ಲಿ ಬರೆಯುವಂತಹ ವಿಚಾರಗಳು. ಸರಿ, ಹಾಗಾದ್ರೆ ಇವತ್ತು ಮಾತ್ರ ಸುಳ್ಳು ಸುದ್ದಿ ಹುಟ್ಟುತ್ತಾ ಇರೋದ? ಇವತ್ತು ನಾವು ಸುಳ್ಳು ಸುದ್ದಿಗಳನ್ನ ಬಹಳಷ್ಟು ವಿಚಾರಗಳನ್ನ ಹೇಳ್ತಿದ್ವಿ. ಮನುಷ್ಯ ಎಲ್ಲಿ ಯಾವಾಗ ತನ್ನ ಮಾತನ್ನ ಕಲಿಯೋದಕ್ಕೆ ಶುರು ಮಾಡಿದ್ನೋ, ಮನುಷ್ಯ ಯಾವಾಗ ಕಮ್ಯುನಿಕೇಟ್ ಮಾಡಕ್ಕೆ ಶುರು ಮಾಡಿದ್ರು, ಅಲ್ಲಿಂದ ಶುರುವಾಗಿರುವಂತದ್ದು ಸುಳ್ಳು ಸುದ್ದಿ. ಯಾವುದೇ ವಿಚಾರಗಳು, ಇಬ್ರು ಪತ್ರಕರ್ತರು ಕೂತ್ಕೊಂಡು ಮಾಧ್ಯಮದ ಬಗ್ಗೆ ಏನು ಮಾತಾಡೋದಿಲ್ಲ, ಯಾವತ್ತು ಕೂತ್ಕೊಂಡು ಮಾಧ್ಯಮದ ಬಗ್ಗೆ ಬಹಳ ಗಹನವಾಗಿ ಚರ್ಚೆ ಮಾಡೋದಿಲ್ಲ. ಅಥವಾ ಯಾವ ಇಬ್ರು ಪ್ರೊಫೆಸರ್ಗಳು, ಇಬ್ರು ಸೈಂಟಿಸ್ಟ್ಗಳು ಕೂತ್ಕೊಂಡಾಗ್ಲೂ ಕೂಡ ಅವರ ರಿಸರ್ಚ್ ಬಗ್ಗೆ ಬಹಳ ಜೋರಾಗಿ ಚರ್ಚೆನ ಮಾಡಿರೋದಿಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ ಏನಾಗಿರುತ್ತೆ, ಅವರು ಬೇರೆಯವರ ಬಗ್ಗೆನೇ ಮಾತಾಡ್ತಾರೆ. ಒಂದು ಕ್ಯಾಂಟೀನ್ ನಲ್ಲಿ ಹೋಗಿ ಕುಳಿತುಕೊಂಡಾಗ್ಲೂ ಕೂಡ ಅಲ್ಲಿ ಬೇರೆ ವಿಚಾರಗಳ ಬಗ್ಗೆನೇ ಚರ್ಚೆ ಆಗ್ತಿರುತ್ತೆ. ತಮ್ಮ ಸುತ್ತಲಿನವರ ಅನೇಕರ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತದೆ. ಗಾಸಿಪ್ಗಳು ಬಹಳ ಮುಖ್ಯವಾದಂತಹ ವಿಚಾರ ಆಗಿರುತ್ತೆ. ಆದ್ರೆ ಈ ಗಾಸಿಪ್ಗಳನ್ನ ತಡಿಬೇಕು ಅಂತ ಹೇಳಿ ಮೊದಲ ಪತ್ರಿಕೆಯಲ್ಲೂ ಕೂಡ ಆ ಪ್ರಯತ್ನ ಒಂದು ನಡೆದಿತ್ತು. ಇವತ್ತು ಕೂಡ ಗಾಸಿಪ್ಗಳನ್ನ ತಡಿಬೇಕು ಅನ್ನುವಂಥದ್ದು ನಮ್ಮ ಮುಂದಿರುವ ಬಹಳ ದೊಡ್ಡ ಸವಾಲಾಗಿರುತ್ತೆ. ಅದರ ಜೊತೆಗೆ ಮಾಧ್ಯಮದಲ್ಲೂ ಕೂಡ ಇವತ್ತು ಸುಳ್ಳು ಸುದ್ದಿಗಳು ಹೋಗ್ತಾ ಇದಾವೆ ಅನ್ನುವಂಥದ್ದು ಇನ್ನೊಂದು ಸತ್ಯದ ಪರಿಶೀಲನೆ ಆಗದೆ ಹೋಗುತ್ತೆ. ವಿಶೇಷವಾಗಿ ನಾವು ಟಿವಿ ಮಾಧ್ಯಮದಲ್ಲಿ ನಾನು 20 ವರ್ಷಗಳ ಕಾಲ ಕೆಲಸ ಮಾಡೋದ್ರಿಂದಾಗಿ ನಾನು ಅದರ ಸ್ಥಾನದಲ್ಲಿ ನಿಂತುಕೊಂಡು ಹೇಳಿದಾಗ ವಿಶೇಷವಾಗಿ ನಮ್ಮನ್ನ ಗುರಿಯಾಗಿರಿಸ್ತಾರೆ, ಟಿವಿಗಳನ್ನ ಗುರಿಯಾಗಿರಿಸ್ತಾರೆ. ಇದಕ್ಕೆ ನಾನಾ ರೀತಿಯಾದಂತಹ ಕಾರಣಗಳಿದ್ದಾವೆ, ಇಲ್ಲ ಅಂತ ನಾನು ಹೇಳಿದ್ರೆ ನಾನಾ ರೀತಿಯಾದಂತಹ ಕಾರಣಗಳಿಗಾಗಿ ಟೀಕೆಗೆ ಗುರಿಯಾಗ್ತಾ ಇರುವುದು.
ಆದ್ರೆ ಇವತ್ತು ಅದಕ್ಕಿಂತ ದೊಡ್ಡದಾದಂತಹ ಚಾಲೆಂಜ್ ಎಲ್ಲಿಂದ ಬಂದಿದೆ ಅಂತ ಕೇಳಿದಾಗ ಎಲ್ಲರೂ ಹೇಳ್ತಾರೆ ಡಿಜಿಟಲ್ ಮೀಡಿಯಾದಿಂದ ಬಂದಿದೆ, ಸೋಷಿಯಲ್ ಮೀಡಿಯಾದಿಂದ ಬಂದಿದೆ. ಡಿಜಿಟಲ್ ಮೀಡಿಯಾ ಅನ್ನೋದಕ್ಕಿಂತ ಸೋಷಿಯಲ್ ಮೀಡಿಯಾದಿಂದ ಬಂದಿದೆ. ಯಾರು ಏನು ಬೇಕಿದ್ರೂ ಹಾಕಬಹುದು ಅನ್ನುವಂಥದ್ದು ಇವತ್ತು ನಮ್ಮ ನಡುವೆ ಇರುವಂತಹ ಬಹಳ ಮುಖ್ಯವಾದ ಆರೋಪ ಇದೆ. ಏನ್ ಬೇಕಿದ್ರು ಹಾಕ್ತಾರೆ, ಸುಳ್ಳು ಸುದ್ದಿಯನ್ನ ಹಾಕ್ತಾರೆ. ಆಗ ಕಮಿಷನರ್ ಅವರು ಮಾತಾಡುವಾಗಲೂ ಕೂಡ ಜವಾಬ್ದಾರಿಯುತವಾದಂತಹ ರಿಪೋರ್ಟಿಂಗ್ ಬಗ್ಗೆ ಹೇಳ್ತಾರೆ. ಯಾವ ಸ್ವರೂಪದಲ್ಲಿ ಕಳೆದ 1 ವರ್ಷಗಳಲ್ಲಿ ಬದಲಾವಣೆಗಳ ಆಗಿದ್ದಾವೆ ಮಂಗಳೂರಿನಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಈ ವರ್ಷ ಫೆಬ್ರವರಿ 1ನೇ ತಾರೀಕಿನಂದು ಕೇಂದ್ರ ಬಜೆಟ್ನ ದಿವಸ ಬೇರೆ ಬೇರೆ ಗೆಸ್ಟ್ಗಳನ್ನ ಬೇರೆ ಬೇರೆ ಜಿಲ್ಲೆಗಳಿಂದ ಕೂರಿಸ್ಕೊಂಡು ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ಮಂಗಳೂರಿಂದ ಕೂತಿರುವ ಗೆಸ್ಟ್ ಹತ್ರ ಒಂದು ಮಾತು ಕೇಳಿದೆ. ಮಂಗಳೂರಿನಲ್ಲಿ ಎಲ್ಲವೂ ಇದೆ, ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಬೆಂಗಳೂರನ್ನು ಹೊರತುಪಡಿಸಿದ್ರೆ ಅತಿ ಹೆಚ್ಚು ಮೆಡಿಕಲ್ ಕಾಲೇಜುಗಳು, ಅತಿ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜುಗಳು, ಅತಿ ಹೆಚ್ಚು ಯಾವ್ಯಾವ ಕಾಲೇಜುಗಳು ನಾನು ಹೆಸರಿಸಬಹುದು ಆ ಎಲ್ಲ ಕಾಲೇಜುಗಳು ಇರುವಂತದ್ದು ಮಂಗಳೂರಿನಲ್ಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇಷ್ಟೆಲ್ಲ ಇದ್ದು ಮೇಲೂ ಕೂಡ ದ 2 ಟೈರ್ ಸಿಟಿಯಲ್ಲಿ ಅಫ್ಕೋರ್ಸ್ ಮಂಗಳೂರು GST ಕಾಂಟ್ರಿಬ್ಯೂಷನ್ ಅಲ್ಲಿ ಬೆಂಗಳೂರನ್ನು ಹೊರತುಪಡಿಸಿದ್ರೆ ಮಂಗಳೂರು 2ನೇ ಸ್ಥಾನದಲ್ಲಿರತಕ್ಕಂತಹ ನಗರ, ಈ ಒಂದು ಜಿಲ್ಲೆ. ಹೀಗಾಗಿ ಇಲ್ಲಿ ಯಾವ ಪೊಟೆನ್ಷಿಯಲ್ ಇತ್ತು, ಯಾವ ಸ್ವರೂಪದಲ್ಲಿ ಬೆಳವಣಿಗೆ ಆಗಬೇಕಾಗಿತ್ತು, ಅದು ಯಾಕೆ ಆಗಲಿಲ್ಲ ಅನ್ನುವಂಥದ್ದನ್ನ ಕೇಳಿದಾಗ ಅವರು ಕೂಡ ಅತಿಥಿ ಕೂಡ ಹೇಳಿದ್ರು, ಇಲ್ಲ ಕಳೆದ 1 ವರ್ಷದಿಂದ ಅಥವಾ ಕಳೆದ 6 ತಿಂಗಳಿಂದ ಒಂದಿಷ್ಟು ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಇರುವಂತಹ ಒಟ್ಟು ಬೆಳವಣಿಗೆಗಳು ನಡೆಯುವಂತಹ ಸ್ವರೂಪ, ಕೋಮು ಆಧಾರಿತವಾಗಿ ನಡೆಯುವಂತಹ ಬೆಳವಣಿಗೆಗಳು, ಇವು ನಮ್ಮ ಅಭಿವೃದ್ಧಿಗೆ ತೊಡಕನ್ನು ಉಂಟು ಮಾಡ್ತಾ ಇರೋದು ಸತ್ಯ ಅಂತ ಹೇಳ್ತಾರೆ. ಯಾಕೆ ಇದನ್ನ ಪ್ರಸ್ತಾಪಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅದು ನಮ್ಮ ಇಲ್ಲಿರುವಂತಹ ಅದ್ಭುತವಾದಂತಹ ಅವಕಾಶ, ಅದ್ಭುತವಾದಂತಹ ಮ್ಯಾನ್ ಪವರ್. ಯಾಕಂದ್ರೆ ಇಡೀ ಹ್ಯೂಮನ್ ರಿಸೋರ್ಸ್ ವಿಚಾರಕ್ಕೆ ಬಂದಾಗ ದಕ್ಷಿಣ ಕನ್ನಡ ಅತಿ ಹೆಚ್ಚು ವಿದ್ಯಾವಂತರನ್ನ ಒಳಗೊಂಡಿರ್ತಕ್ಕಂತಹ ಜಿಲ್ಲೆ, ಅತಿ ಹೆಚ್ಚು ಡಿಗ್ರಿ ಹೋಲ್ಡರ್ಸ್ ಅನ್ನ ಹೊಂದಿರುವಂತಹ ಜಿಲ್ಲೆ. ಇವೆಲ್ಲವೂ ಕೂಡ ಮಂಗಳೂರಿನಲ್ಲಿ ಇದೆ. ಮಂಗಳೂರಿನಲ್ಲಿ ಸುಮ್ಮನೆ ವರ್ಷಕ್ಕೆ 1 ಬಾರಿ ಬರುವಂತಹ SSLC ರಿಸಲ್ಟ್, PU ರಿಸಲ್ಟ್ ನ ಆಧಾರದಲ್ಲಿ ಮಾತ್ರನೇ ಅಲ್ಲ. SSLC ನಂಬರ್ 1 ನಮ್ಮ ಮಕ್ಕಳು ಪ್ರತಿ ವರ್ಷದಿಂದ ಕೂಡ ಹಲವಾರು ವರ್ಷಗಳಿಂದ ಅದನ್ನ ದಕ್ಷಿಣ ಕನ್ನಡ ಅಂದಾಗ ದಕ್ಷಿಣ ಕನ್ನಡದ ಜೊತೆಗೆ ಉಡುಪಿ ಕೂಡ ಸೇರಿರುತ್ತೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ 2 ಜಿಲ್ಲೆಗಳು ಕೂಡ ಈ ರೀತಿಯಾದಂತಹ ನಿರಂತರವಾದಂತಹ ಸಾಧನೆಯನ್ನ SSLC ಮತ್ತು PU ರಿಸಲ್ಟ್ ಅಂತ ತೋರಿಸ್ತಾರೆ. ಅದು ಅಲ್ಲಿಗೆ ಸೀಮಿತ ಆಗಿರುತ್ತೆ. ಅದಾದ್ಮೇಲೆ ಡಿಗ್ರಿಯಲ್ಲಿ ಇರುತ್ತೆ, ಅದು ಎಂಜಿನಿಯರಿಂಗ್ ಅಲ್ಲಿ ಇರುತ್ತೆ, ಅದು ಮೆಡಿಕಲ್ ಅಲ್ಲಿ ಇರುತ್ತೆ, ಅಥವಾ ಡಿಪ್ಲೊಮಾ ಕೋರ್ಸ್ಗಳಲ್ಲಿರ್ಬೋದು, ಅಥವಾ ಲಾ ಕೋರ್ಸ್ಗಳಲ್ಲಿರ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಮಂಗಳೂರಿನವರು ಇದ್ದೇ ಇರ್ತಾರೆ. ಆದ್ರೆ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ತನ್ನ ಉದ್ದೇಶಿತವಾದಂತಹ ಗುರಿಯನ್ನ ತಲುಪ್ತಾ ಅನ್ನುವಂತಹ ವಿಚಾರಗಳಿಗೆ ಬಂದಾಗ ಇಲ್ಲಿರುವಂತಹ ಅವಕಾಶಗಳನ್ನ, ಯಾಕಂದ್ರೆ ರಾಜಧಾನಿಗೆ ಇರಬಹುದಾಗಿರುವಂತಹ ಅನುಕೂಲಗಳು ಒಂದಿಷ್ಟು ಇದ್ದೇ ಇರುತ್ತೆ. ರಾಜಧಾನಿಗೆ ತನ್ನದೇ ಆದಂತಹ ಕಾರಣಗಳಿಗೆ ರಾಜಧಾನಿ ಬೆಳೀತಾ ಇರುತ್ತೆ. ಆದ್ರೆ ರಾಜಧಾನಿಯ ಜೊತೆಗೆ ಕಾಂಪೀಟ್ ಮಾಡಬಹುದಾಗಿರುವಂತಹ ಹ್ಯೂಮನ್ ರಿಸೋರ್ಸ್ ಇದ್ದಾಗ ಕೂಡ ಯಾಕೆ ಆಗ್ಲಿಲ್ಲ ಅನ್ನುವ ಪ್ರಶ್ನೆಯೂ ಕೂಡ ಅನೇಕ ಬಾರಿ ದಕ್ಷಿಣ ಕನ್ನಡದ ವಿಚಾರದಲ್ಲಿ ಬರ್ತಾನೆ ಇರುತ್ತೆ. ಮಾಧ್ಯಮದವರು ಈಗ ಸುಳ್ಳು ಸುದ್ದಿಯ ಜೊತೆಗೆ ಹೇಗೆ ನಾವು ಕಾಂಪೀಟ್ ಮಾಡ್ತಾ ಇದ್ದೀವಿ, ಯಾವ ಸ್ವರೂಪದಲ್ಲಿ ಸುಳ್ಳು ಸುದ್ದಿಯನ್ನ ಕಡಿಮೆ ಮಾಡೋದ್ರ ಕಡೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಪತ್ರಿಕೆಗಳವರು ಬಹಳ ಸುಲಭವಾಗಿ ನಮ್ಗೆ ಟಿವಿ ಚಾನೆಲ್ ಅವ್ರಗಳಿಗೆ ಹೇಳ್ತಾರೆ, ನಮ್ಮಿಂದಾಗಿ ಅಲ್ಲ, ಇದು ನಿಮ್ಮಿಂದಾಗಿನೇ ಜಾಸ್ತಿ ಆಗಿರೋದು ಅಂತ ಹೇಳ್ತಾರೆ. ಪತ್ರಿಕೆಗಳವರು ಹೌದು, ಪತ್ರಿಕೆಗಳಲ್ಲಿ ಏನಾಗುತ್ತೆ, ನಿಮಗೆ ಸಂಜೆಯ ತನಕ ಇರುವಂತಹ ರಿಪೋರ್ಟ್ ಮಾಡೋದಕ್ಕಿರುವಂತಹ ಅವಕಾಶಗಳು. ಈಗ ಸಂಜೆ ಪತ್ರಿಕೆಗಳಿಗೂ ಬೆಳಗಿನ ಪತ್ರಿಕೆಗಳಿಗೂ ಹೋಲಿಕೆ ಮಾಡಿದಾಗ ಸಂಜೆ ಪತ್ರಿಕೆಗಳಿಗೆ ಇರುವಂತಹದ್ದು, ಅವರು ಫಾಸ್ಟ್ ನ್ಯೂಸ್ ಕೊಟ್ಟಿರ್ತಾರೆ, ಅವರಲ್ಲಿ ಹೋಗಿರಬಹುದಾಗಿರುವಂತಹ ತಪ್ಪುಗಳು ಬೆಳಗಿನ ಸುದ್ದಿಯಲ್ಲಿ ಕೊಡುವಂತವ್ರಿಗೆ ಕಡಿಮೆ ಮಾಡೋದಕ್ಕೆ ಅವಕಾಶಗಳಿರ್ತವೆ. ಆದ್ರೆ ಸಂಜೆ ಪತ್ರಿಕೆಗಳಿಗಿಂತಲೂ ಕೂಡ ಕಡಿಮೆ ಅವಕಾಶ ಇರುವಂತದ್ದು ಟಿವಿ ಚಾನೆಲ್ಗಳಿಗೆ. ಇಲ್ಲಿ ಏನಾಗುತ್ತೆ, ಸಿಂಪಲ್ ಆಗಿ ಯಾವುದೇ ಒಂದು ಘಟನೆ ನಡೆದಾಗ ಇಮಿಡಿಯೇಟ್ ಆಗಿ ಅದರಲ್ಲಿ ಅದನ್ನ ರಿಪೋರ್ಟ್ ಮಾಡುವಂತದ್ದಾಗುತ್ತೆ. ಇದು ರಿಪೋರ್ಟ್ ಆಗ್ತಾ ಇದ್ದಂಗೆನೆ ಅಲ್ಲಿ ವಿಶೇಷವಾಗಿ ಕೊಲೆಯ ವಿಚಾರಗಳು ಬಂದಾಗ ಅಲ್ಲಿರುವಂತಹ ಹೆಸರುಗಳ ಆಧಾರದ ಮೇಲೆ ಗೊತ್ತಾಗುತ್ತೆ ಆತ ಹಿಂದೂನೋ ಅಥವಾ ಮುಸಲ್ಮಾನನೋ ಅಥವಾ ಕ್ರಿಶ್ಚಿಯನ್ನೋ ಬೇರೆ ಯಾವುದು ಅಂತ ಗೊತ್ತಾಗುತ್ತೆ. ಆದ್ರೆ ಅದ್ರ ಜೊತೆಗೆ ಅದು ಹಿಂದೂ ಮುಸ್ಲಿಂ ಅನ್ನುವಂಥದ್ದನ್ನ ಬಳಕೆ ಮಾಡುವಂತಹದ್ದು ಶುರುವಾಗುತ್ತೆ. ಅದರ ಆಧಾರದ ಮೇಲೆ ರಿಪೋರ್ಟಿಂಗ್ ಆಗೋದು ಶುರು ಆಗುತ್ತೆ. ಬಹುಶಃ ಈ ಎಲ್ಲ ಘಟನೆಗಳಿಗೆ ಕಾರಣಗಳಾಗ್ತಾ ಇರುವಂತದ್ದು ಯಾವ ವಿಚಾರವನ್ನು ಅವತ್ತು ಆಗ ಕಮಿಷನರ್ ಅವರು ಹೇಳಿದ್ರಲ್ಲ,
ಆ ವಿಚಾರಗಳಿಗೆ ಕಾರಣ ಆಗ್ತಿರುವಂಥದ್ದು ನಮ್ಮ ಈ ರೀತಿಯಾದಂತಹ ಪದ ಬಳಕೆಗಳು ಅನ್ನೋದನ್ನು ಕೂಡ ನಾವು ಒಪ್ಕೊಳ್ಳಬೇಕಾಗುತ್ತೆ. ಅದರಲ್ಲಿ ಯಾವುದೇ ಅನುಮಾನಗಳು ಬೇಕಿಲ್ಲ. ಆದ್ರೆ ಸುಳ್ಳು ಸುದ್ದಿಯನ್ನ ತಡೆಯುವಂತಹ ನಿಟ್ಟಿನಲ್ಲಿ ಪತ್ರಕರ್ತರಾಗಿ ನಮ್ಮ ಜವಾಬ್ದಾರಿಗಳು ದೊಡ್ಡ ಮಟ್ಟದಲ್ಲಿರುವಂಥದ್ದು. ನಾವು ಹೇಗೆ ಯಾವ ಸ್ವರೂಪದಲ್ಲಿ ನಾವು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದೀವಿ ಅನ್ನುವಂಥರ ಆಧಾರದ ಮೇಲೆನೆ ನಾವು ಸತ್ಯಕ್ಕೆ ಹತ್ತಿರವಾದಷ್ಟು ಸುದ್ದಿಯನ್ನ ಸಾಕಷ್ಟು ಮಟ್ಟದಲ್ಲಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಎಲ್ಲವೂ ಪರಿಪೂರ್ಣವಾಗಿ ಸತ್ಯವನ್ನೇ ಕೊಡ್ತಾ ಇರ್ತಾರೆ, ಪರಿಪೂರ್ಣವಾಗಿ ಸತ್ಯವೇ ಮಾತ್ರನೇ ಅಲ್ಲಿ ರಿಪೋರ್ಟ್ ಆಗುತ್ತೆ ಅಂತ ಹೇಳ್ತಾನೆ. ಅದು ಪತ್ರಿಕೆಗಳ ವಿಚಾರದಲ್ಲೂ ಆಗಿರೋದಿಲ್ಲ, ಅದು ಚಾನೆಲ್ಗಳ ವಿಚಾರದಲ್ಲೂ ಆಗಿರೋದಿಲ್ಲ. ಆದ್ರೆ ಬಹಳಷ್ಟು ಸತ್ಯಕ್ಕೆ ಹತ್ತಿರವಾಗಿರತಕ್ಕಂತಹ ಸುದ್ದಿಯನ್ನು ಕೊಡುವಂತದ್ದನ್ನ ಆಗುತ್ತೆ. ಅನೇಕ ಸಂದರ್ಭದಲ್ಲಿ ಇಂಟರ್ಪ್ರಿಟೇಷನ್ಗಳು ಚೇಂಜ್ ಆಗ್ಬೋದು. ಬಹಳ ಇಂಪಾರ್ಟೆಂಟ್ ಆಗಿ ಮಾತಾಡಿರ್ತಕ್ಕಂತಹ ಕೋರ್ಟ್ ಅನ್ನ ಬಿಟ್ಟು ಬೇರೆ ಯಾವುದನ್ನು ಮಾತ್ರನೇ ಅಲ್ಲಿ ಬಂದಿರುವಂತಹ ಪತ್ರಕರ್ತ ತಾನು ಅಂದಾಜಿಸಿದ ರೀತಿಯಲ್ಲಿ ರಿಪೋರ್ಟ್ ಬರ್ತಿರ್ಬೋದು. ಈ ರೀತಿಯಾದಂತಹ ಸಾಧ್ಯತೆಗಳಿರ್ತವೆ. ಹೀಗಾಗಿ ಇಂಥವುಗಳನ್ನ ನಾವು ಎಚ್ಚರಿಕೆಯಿಂದ ನೋಡ್ಬೇಕಾಗಿರುವಂತದ್ದು. ಈ ವಿಚಾರದಲ್ಲಿ ಪತ್ರಕರ್ತರು ಬಹಳ ಮುಖ್ಯವಾಗಿ ನಮ್ಮ ಜವಾಬ್ದಾರಿ ಏನು, ಸಮಾಜಕ್ಕೆ ಮಾಧ್ಯಮವಾಗಿ ನಾವು ಸುದ್ದಿಯನ್ನು ತಲುಪಿಸೋದು. ನಮ್ಮ ಜೊತೆಗೆ ಇಲ್ಲಿ ಹಿರಿಯ ಪತ್ರಕರ್ತ ವಿಶೇಷವಾಗಿ ಚಿದಂಬರ ಪೈಕಂಪಾಡಿ ಅವರಿದ್ದಾರೆ. ಅವರ ಬರಹಗಳನ್ನ ನಾನು ವಿದ್ಯಾರ್ಥಿ ಆಗಿದ್ದಾಗ ಓದಿಕೊಂಡು ಬಂದಂಥವ್ರು. ಹಾಗೆಯೇ ತಾರನಾಥ್ ನನ್ನ ಕಲೀಗಾಗಿದ್ದಂಥವ್ರು. ನಾವು TV9 ಅಲ್ಲಿ ಆರಂಭದ ದಿವಸಗಳಲ್ಲಿ ಕಲೀಗಾಗಿದ್ದಂಥವ್ರು. ನಮ್ಮ ಹರೀಶ್ ಬಂಟ್ವಾಳ್ ಇದ್ದಾರೆ, ನಾವು ಸುದ್ದಿ ಬಿಡುಗಡೆ ಪತ್ರಿಕೆಯ ಸಂಪಾದಕರು. ಇವರೆಲ್ಲರೂ ಕೂಡ ಅಂದ್ರೆ ಯಾಕೆ ಕೇಳ್ತೇನೆ, ಸುಳ್ಳು ಸುದ್ದಿ ಅನ್ನುವಂಥದ್ದನ್ನ ತಡೆಯುವ ಕೆಲಸವನ್ನ ಪತ್ರಕರ್ತ ತನ್ನದೇ ನೆಲೆಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಮಾಡ್ತಾ ಬರ್ತಾ ಇರ್ತಾನೆ. ಹಾಗೆ ಅಂತೇಳಿ ಪರಿಪೂರ್ಣವಾಗಿ ಸುಳ್ಳು ಸುದ್ದಿಯನ್ನು ತಡೆಯೋದಕ್ಕೆ ಪತ್ರಕರ್ತರಿಗೂ ಕೂಡ ಆಗುವುದಿಲ್ಲ. ಅನೇಕ ಸಂದರ್ಭಗಳಲ್ಲಿ ನಿಮ್ಗೆ ಗೊತ್ತಿಲ್ಲದ ರೀತಿಯಲ್ಲೂ ಕೂಡ ಸುಳ್ಳು ಸುದ್ದಿ. ಒಂದು ಉದಾಹರಣೆಯನ್ನು ಹೇಳ್ತೀನಿ. 2018ರಲ್ಲಿ ಕೊಡಗಿನಲ್ಲಿ ದೊಡ್ಡ ಫ್ಲಡ್ ಆಯಿತು. ಆ ಫ್ಲಡ್ ಆದಂತಹ ಸಂದರ್ಭದಲ್ಲಿ ಒಂದು ವಿಡಿಯೋ ನಮ್ಮ ಚಾನೆಲ್ಗಳಲ್ಲಿ ಹಾಕಿದೆ. ಇವರು ಬೈಕಲ್ಲಿ ಹೋಗ್ತಾ ಇದ್ದಾರೆ, ಮಣ್ಣಿನ ರಸ್ತೆ, ಒಂದು ಹೊಳೆಯ ಮೇಲೆ ಬರುತ್ತೆ, ಹೊಳೆಯಲ್ಲಿ ಫುಲ್ ಪ್ರವಾಹ ಇರುತ್ತೆ. ಅವರು ಆ ರಸ್ತೆಯಲ್ಲಿ ಹೋಗ್ತಿರುವಾಗ ಹೊಳೆ ನೀರು ಮೇಲೆ ಬಂದು ಕೊಚ್ಕೊಂಡು ಹೋಗುತ್ತೆ, ಇಬ್ಬರು ನೀರು ಪಾಲಾಗ್ತಾರೆ. ಸುದ್ದಿ ಏನು ಅಂತಿತ್ತು, ಕೊಡಗಿನ ಕೋರಂಗಾಲದಲ್ಲಿ ಇಬ್ಬರು ನೀರು ಪಾಲು, ಬೈಕ್ ಸವಾರ ನೀರು ಪಾಲು ಅಂತ ಹೇಳಿ ಸುದ್ದಿ, ಚಾನೆಲ್ ಅಲ್ಲಿ ಹೋಗಿರುವಂತಹ ಸುದ್ದಿ, ನೀರು ಪಾಲು ಅಂತ ಹೇಳಿ ಸುದ್ದಿ. ಓಕೆ, ಅದು ಒಂದು ಬುಲೆಟಿನ್ ಹೋಯ್ತು, 2ನೇ ಬುಲೆಟಿನ್ ಹೋಯ್ತು. 3ನೇ ಬುಲೆಟಿನ್ಗೆ ನೋಡುವಾಗ ಆ ಸುದ್ದಿ ಎಲ್ಲಿತ್ತು ಅಂತ ಹೇಳಿದ್ರೆ ಅದು ಕೋರಂಗಾಲದಲ್ಲ, ಅದು ಕಾಂಬೋಡಿಯಾ. ಅಂದ್ರೆ ಕಾಂಬೋಡಿಯಾ ಇಂಥ ಸಂದರ್ಭಗಳಲ್ಲಿ ಪಾಪಪ್ ಆಗುವಂತಹ ಇಲ್ಲಿ ಇರುವಂತದ್ದು ಅಂದ್ರೆ, ನಾವು ಒಂದು ಯಾವ್ದೋ ರಿಪೋರ್ಟ್ ಮಾಡ್ತಾ ಇರ್ತೀವಲ್ಲ, ನಮಗೆ ಪಾಪಪ್ ಆಗಿ ಬರುವಂತ ವಿಡಿಯೋಗಳು ಎಲ್ಲೆಲ್ಲಿಂದೋ ಬರ್ತವೆ ಅಂತ. ಮತ್ತೆ ಫೀಲ್ಡ್ ಅಲ್ಲಿ ಇರುವಂತಹ ರಿಪೋರ್ಟರ್ ಕೂಡ ಗೊತ್ತಾಗಿರೋದಿಲ್ಲ ಎಷ್ಟೋ ಸಲ. ಈಗ ಕೋರಂಗಾಲಕ್ಕೂ ಕಾಂಬೋಡಿಯಾದಕ್ಕೂ ವ್ಯತ್ಯಾಸ ಗುರುತಿಸಬಹುದಾಗಿರುವಂತ ಯಾವ ಲಕ್ಷಣಗಳು ಅಲ್ಲಿ ಇಲ್ಲ. ಅಲ್ಲಿರುವಂತಹ ವ್ಯಕ್ತಿಗಳು, ಅಲ್ಲಿ ಇರುವಂತಹ ಹಿಂಬದಿಯಲ್ಲಿ ಕೂತಿರುವಂತಹ ಸವಾರ ಮತ್ತು ಮುಂದೆ ಕೂತಿರುವಂತಹ ಇಬ್ರು ಕೂಡ ನಾರ್ಮಲ್ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ದಾರೆ, ಇಂಡಿಯನ್ ಸ್ತರದಲ್ಲಿ ಕಾಣ್ತಿದ್ದಾರೆ. ಮತ್ತೆ ಬಹಳ ಕ್ಲೋಸ್ ಅಪ್ ಫೋಟೋ ಏನಿಲ್ಲ ಅದರಲ್ಲಿ. ರಸ್ತೆ ಯಾವುದೋ ಒಂದು ಮಣ್ಣಿನ ರಸ್ತೆ ಇದೆ, ಈ ತರದ ವಿಡಿಯೋ. ಇದು ಇಮಿಡಿಯೇಟ್ ಆಗಿ ಹೋಗ್ಬಿಡುತ್ತೆ ಚಾನೆಲ್ಗಳಿಗೆ. ನಾವು ಹೇಳ್ತೀವಿ ಚಾನೆಲ್ ನಲ್ಲಿ ಸುಳ್ಳು ಸುದ್ದಿ ಹೋಯ್ತು, ಹೌದು, ಅಫ್ಕೋರ್ಸ್ ಅದು ನಮ್ಮ ಜವಾಬ್ದಾರಿ, ಅದನ್ನು ತಡಿಬೇಕಾಗಿರೋದು ನಮ್ಮ ಜವಾಬ್ದಾರಿ. ಅದಾದ ನಂತರದ ಆ ಘಟನೆಯ ನಂತರ ಬಹಳಷ್ಟು ಸಂದರ್ಭಗಳಲ್ಲಿ, ವಿಶೇಷವಾಗಿ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಹಾಕಿರುವಂತಹ ಅನೇಕ ವಿಡಿಯೋಗಳಲ್ಲಿ ಏನಾಗಿತ್ತು, ವಿಡಿಯೋ ಗೇಮ್ಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋವನ್ನ ಹಾಕಿರೋದು ಕೂಡ ಉದಾಹರಣೆ ಆಗಿದೆ. ಬಹಳಷ್ಟು ಆಗಿದೆ. ಇದು ವಾಸ್ತವ ಇದೆ. ಇದನ್ನ ನಾವು ಇಲ್ಲ, ನಾವು ಹಾಗೆ ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳುವಂತದ್ದು ಏನಲ್ಲ, ಇದು ವಾಸ್ತವ ಇದೆ. ಆ ರೀತಿಯಾದಂತಹ ವಿಡಿಯೋಗಳು ಬರ್ತವೆ. ಏನಾಗುತ್ತೆ, ದ ಅರ್ಜೆನ್ಸಿ, ನಾನು ನನ್ನ ವೀಕ್ಷಕರಿಗೆ ಬೇಗನೆ ಸುದ್ದಿಯನ್ನು ಕೊಡಬೇಕು ಅನ್ನೋ ಅರ್ಜೆನ್ಸಿ, ಇದರಲ್ಲಿ ಹೋಗುವಂತಹ ತಪ್ಪು ಮಾಹಿತಿಗಳ ಸಾಧ್ಯತೆ. ಆದ್ರೆ ಅದನ್ನ ಆದಷ್ಟು ಕರೆಕ್ಷನ್ ಮಾಡುವಂತಹ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ. ನೋಡಿ, ಇವತ್ತು ಮಾಧ್ಯಮ ಎಷ್ಟು ಫಾಸ್ಟ್ ಆಗಿ ಹೆಂಗೆ ರಿಯಾಕ್ಷನ್ ಆಗ್ತಾ ಹೋಗುತ್ತೆ, ನಿಮ್ಗೆ ಯಾವುದೇ ವಿಡಿಯೋ ಎಷ್ಟು ಪಟಾಪಟ್ ಸಿಗುತ್ತೆ ಅಂತ ನೋಡಿ. 2019ರಲ್ಲಿ ಯಾವಾಗ ಅಭಿನಂದನ್ ಅಲ್ಲಿ ಹೋಗಿ ಪಾಕಿಸ್ತಾನದ ನೆಲದಲ್ಲಿ ಬೀಳ್ತಾರೆ, ಬಿದ್ದು ಅದು ಬೆಳಗ್ಗೆ ಒಂದು 8-8:30 ಹೊತ್ತಿನಲ್ಲಿ ಆಗುವಂತದ್ದು ಘಟನೆ. ನಾನು ಆ ಊರುಗಳಿಗೆ ಹೋಗಿದೆ, ಭಾರತದ ಪ್ರದೇಶಗಳಿಗೆ ಹೋಗಿದ್ದೀನಿ, ಅಲ್ಲಿ ಜಮ್ಮು ಭಾಗದಲ್ಲಿರುವಂತಹ ಹಳ್ಳಿಗಳಿಗೆ ಹೋಗಿದ್ದೀನಿ. ಅಲ್ಲಿ ಹೋದಾಗ ಅಲ್ಲಿ ಜನ ಅವರ ಬೆಳಗ್ಗೆ ಆಕಾಶದಲ್ಲಿ ನಡೆದಿರುವಂತಹ ಫೈಟ್ ಅನ್ನು ನೋಡಿದ್ದಾರೆ. ಅವರು ಏರ್ ಕ್ರಾಫ್ಟ್ ಗಳ ನಡುವೆ ಆದಂತಹ ಫೈಟ್ ಅನ್ನು ಅವರ ಕಣ್ಣಾರೆಯಾಗಿ ನೋಡಿದಂತದ್ದು ಉದಾಹರಣೆಗಳನ್ನು ನೀಡಿದ್ರು. ರಜೌರಿ ಸೆಕ್ಟರ್ ನಲ್ಲಿ ಆಗಿರುವಂತಹ ಘಟನೆ
ಅದನ್ನ ಅವರಲ್ಲಿ ಕಣ್ಣಲ್ಲಿ ನೋಡಿದ್ದಾರೆ, ಅಲ್ಲಿಯ ಹಳ್ಳಿಯ ಜನ ನೋಡಿದ್ದಾರೆ. ಆ ಒಂದು ಹಳ್ಳಿಗೆ ನಾನು ಒಂದು ಹಳ್ಳಿಗೆ ಹೋಗಿದ್ದು, ಆ ಹಳ್ಳಿಯಲ್ಲೂ ಕೂಡ ಶೆಲ್ಗಳು ಬಂದು ಬಿದ್ದಿದ್ವು. ನಾವು ಹೋದಂತ ಸಂದರ್ಭದಲ್ಲೇ ಅಲ್ಲಿಯ ನಮ್ಮ ಮಿಲಿಟರಿಯವರು ಅಲ್ಲಿಗೆ ಬಂದು ಅದನ್ನ ಡಿಫ್ಯೂಸ್ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಆದ್ರೆ ಆ ಹಳ್ಳಿಯ ಎದುರುಗಡೆ ಇರುವಂತಹ ಬೆಟ್ಟ ಇದೆ, ಅದನ್ನ ಆ ಕಡೆಗೆ ಹೋಗಿ ಬಿದ್ದಿರೋದು ಅಷ್ಟೇ, ಬಹಳ ದೂರದಲ್ಲಿ ಏನಲ್ಲ. ಆದ್ರೆ ಆ ಬೆಟ್ಟದ ಆ ಭಾಗದಲ್ಲಿ ಇರುವಂತದ್ದು ಪಾಕಿಸ್ತಾನ, ಅಲ್ಲಿ ಆದ್ರೆ ಬಿದ್ದಿರುವಂತದ್ದು ಒಂದು ಘಟನೆ ಆಯ್ತಲ್ಲ. ಹಿಂದೆಲ್ಲ ಆದ್ರೆ ಆ ವಿಡಿಯೋ ಬರೋದಕ್ಕೆ ಎಷ್ಟು ಡಿಲೇ ಆಗಿದ್ದಿರ್ತಿತ್ತು, ಆದ್ರೆ ಅದು ಆ ಘಟನೆ ಆಗಿ ಒಂದು ಅರ್ಧ ಗಂಟೆ ಆಗಿಲ್ಲ, ಇಡೀ ಭಾರತದ ಎಲ್ಲ ಕಡೆಗಳಲ್ಲೂ ಕೂಡ ವಿಡಿಯೋ ಓಡಾಡೋದಕ್ಕೆ ಶುರುವಾಗಿತ್ತು. ವಾಟ್ಸ್ಆಪ್ಗಳ ಮೂಲಕ ಬಂತು, ಸೋಷಿಯಲ್ ಮೀಡಿಯಾದಲ್ಲಿ ಬಂತು. ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಕೂಡ ಎಂತ ಪ್ರಭಾವಿ ಟೂಲ್ ಆಗಿ ನಮ್ಮ ಜೊತೆಗೆ ಇದೆ ಅಂತ ಹೇಳಿದ್ರೆ, ನಮಗೆ ಆ ದೃಶ್ಯ ಅಲ್ಯಾವುದೋ ಹಳ್ಳಿಯಲ್ಲಿ ಬಿದ್ದಿರುವಂತದನ್ನ ಅಲ್ಯಾರೋ ಹುಡುಗರು ರೆಕಾರ್ಡ್ ಮಾಡಿರ್ತಾರೆ. ಅವ್ರು ಯಾರೋ ಅದನ್ನ ಅದೇನೋ ಅಫಿಷಿಯಲ್ ಆಗಿ ಯಾರಿಗೂ ಕೂಡ ಗೊತ್ತಿಲ್ಲ, ಯಾರು ಬಿದ್ದವನು ಯಾರು ಗೊತ್ತಿಲ್ಲ, ಅಥವಾ ಇಂಡಿಯನ್ ಪಾಕಿಸ್ತಾನಿ ಅನ್ನೋದ್ರ ಬಗ್ಗೆ ಕೂಡ ಬಿದ್ದ ಕ್ಷಣದಲ್ಲಿ ಗೊತ್ತಿರೋದಿಲ್ಲ, ಆ ನಂತರ ಅದು ಗೊತ್ತಾಗಂತದ್ದು. ಆ ರೀತಿಯಲ್ಲಿ ನಡೆದು ಹೋಗುತ್ತೆ ಘಟನೆ. ಆ ವಿಡಿಯೋ ನಮ್ಗೆ ಇಲ್ಲಿ ಸಿಗುತ್ತೆ ನೋಡಿ, ಎಷ್ಟು ಫಾಸ್ಟ್ ಆಗಿ ಹರಿದಾಡ್ತಾ ಇದೆ ಅಂತ ಹೇಳಿ, ಎಷ್ಟು ಫಾಸ್ಟ್ ಆಗಿ ನಮ್ಗೆ ಇವತ್ತು ದೃಶ್ಯಗಳು ತಲುಪ್ತಾ ಇದ್ದಾವೆ. ಮಂಗಳೂರು ಸಮಾಚಾರ ಶುರುವಾದಾಗ 15 ದಿವಸಕ್ಕೊಮ್ಮೆ ಈ ಪತ್ರಿಕೆಯನ್ನ ಅವರು ಬರೀತಾರೆ. ಮಂಗಳೂರಿನ ನಂತರ ಅದರ ಬಳ್ಳಾರಿಯಲ್ಲಿ ಹೋಗಿ ಅಲ್ಲಿ ಸ್ಥಾಪಿಸ್ತಾರೆ. ಯಾಕಂದ್ರೆ ಮಂಗಳೂರಿನ ಬದಲಿಗೆ ಅಲ್ಲಿ ಅಚ್ಚು ಮೂಲಕವಾಗಿ ಪ್ರಿಂಟ್ ಮಾಡೋದಕ್ಕೆ ಆಗ್ತಿದೆ. ಬಳ್ಳಾರಿಯಿಂದ ಆ ಸಮಾಚಾರ ಪತ್ರಿಕೆಯನ್ನು ಅವರು ಶುರು ಮಾಡ್ತಾರೆ, ಬಾಸಲ್ ಮಿಷನ್ ಅವರು. ಅಂದ್ರೆ ಆ ಕಾಲದಕ್ಕೂ ಇವಾಗಿನ ಕಾಲಕ್ಕೂ ಬಂದಾಗ ನಮ್ಗೆ ಸುದ್ದಿಯ ಫ್ಲೋ ಬಹಳ ಫಾಸ್ಟ್ ಆಗಿ ಆಗುತ್ತೆ, ವಿಜುವಲ್ ಬಹಳ ಫಾಸ್ಟ್ ಆಗಿ ಸಿಗುತ್ತೆ. ಮಂಗಳೂರಿನಲ್ಲಿ ಯಾವುದೋ ಒಂದು ಗಲಾಟೆ ನಡೆದಿದೆ ಅಂತ ಹೇಳಿದ್ರೆ ಅದು ಅರ್ಧ ಗಂಟೆ ಒಳಗಡೆ ನಮಗೆ ಆ ದೃಶ್ಯಗಳು ರೆಕಾರ್ಡ್ ಆಗಿ ವಿದಿನ್ 5 minutes ಅಲ್ಲಿ ವಿಡಿಯೋ ಅಪ್ಲೋಡ್ ಆಗಿ ಆಯ್ತು. ವಿದಿನ್ 5ನೇ ನಿಮಿಷಕ್ಕೆ ಅದು ಅಪ್ಲೋಡ್ ಆಯ್ತು ಅಂದ್ರೆ ನಿಮ್ಗೆ 6ನೇ ನಿಮಿಷಕ್ಕೆ ಅದು ವೈರಲ್ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಫಾರ್ವರ್ಡ್ ಆಗುತ್ತೆ. ಅನೇಕ ಸಂದರ್ಭಗಳಲ್ಲಿ ಓದೋದು ಇಲ್ಲ, ಏನ್ ಫಸ್ಟ್ ಫಾರ್ವರ್ಡ್ ಆಗ್ತಾ ಇರುತ್ತೆ. ಈ ಹಂತಕ್ಕೆ ಬಂದು ತಲುಪಿದೀವಿ ನಾವು. ಈ ಹಂತದಲ್ಲಿ ಇರುವಂತದ್ದು ಬಹಳ ದೊಡ್ಡ ಚಾಲೆಂಜ್ ಮಾಧ್ಯಮಕ್ಕೆ ಇರುವಂತದ್ದು. ಸುಳ್ಳು ಸುದ್ದಿಗಳನ್ನ ತಡೆಯೋದು ಹೇಗೆ, ವೈರಲ್ ಆಗ್ತಾ ಇರುವಂತಹ ಸುದ್ದಿಗಳಲ್ಲಿ ಸತ್ಯವನ್ನು ಪರಿಶೀಲಿಸೋದು ಹೇಗೆ, ಯಾವ ಸ್ವರೂಪದಲ್ಲಿ ನಾವು ನಮ್ಮ ಜನರಿಗೆ ಸರಿಯಾದ ಮಾಹಿತಿಯನ್ನ ಕೊಡಬೇಕು, ಇವುಗಳು ಬಹಳ ಮುಖ್ಯ. ಅದಕ್ಕೆ ನಾನು ಪ್ರತಿ ಬಾರಿಯೂ ಕೂಡ ಹೇಳ್ತಾ ಇರ್ತೀನಿ, ಇದು ನಮ್ಮ ಪ್ರೊಫೆಸರ್ಗಳು ಕೂಡ ನಮಗೆ ಹೇಳಿಕೊಟ್ಟಿದಂತಹ ವಿಚಾರಗಳ ಮುಂದುವರೆದ ಭಾಗವಾಗಿ ನಾನು ಅದನ್ನ ಮೇನ್ ಆಗಿ 3 ಸಿಗಳನ್ನು ನಾವು ಜರ್ನಲಿಸಂ ಅಲ್ಲಿ ಪಾಲನೆ ಮಾಡಬೇಕು. 3 ಸಿಗಳು ಬಹಳ ಮುಖ್ಯ ಇಲ್ಲಿ. ಅಫ್ಕೋರ್ಸ್ ನಾವು ಕಮ್ಯುನಿಕೇಟ್ ಮಾಡುವಂಥವ್ರು, ಕಮ್ಯುನಿಕೇಶನ್ ಅನ್ನೋದು ಒಂದು ಪಾರ್ಟ್ ಆಫ್ ದ ಸಿ ಇದರಲ್ಲಿ. ಆದ್ರೆ 3 ಸಿಗಳು ಯಾವ್ದಂದ್ರೆ ಕ್ಯಾಸ್ಟ್ ವಿಚಾರಗಳು. ಯಾವುದೇ ಕಾರಣಕ್ಕಾಗಿಯೂ ಕೂಡ ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬನು ಕೂಡ ಆತ ಒಂದಲ್ಲ ಒಂದು ಜಾತಿಯಿಂದ ಹುಟ್ಟಿರ್ತಾನೆ, ಒಂದಲ್ಲ ಒಂದು ಜಾತಿಯ ಮೂಲಕವಾಗಿನೇ ಆತನನ್ನ ಗುರುತಿಸಲಾಗತ್ತೆ. ಅವನಿಗೆ ಒಂದು ಜಾತಿ ಅನ್ನುವಂಥ ಹಣೆಪಟ್ಟಿ ಅವನು ಹುಟ್ಟಿದ ಕ್ಷಣದಿಂದಲೇ ಸೇರಿಕೊಳ್ಳುತ್ತೆ. ಆದ್ರೆ ಆ ಜಾತಿಯಲ್ಲಿ ಹುಟ್ಟಿದೀನಿ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಮತ್ತೆ ಒಂದ್ಸಲ ಬರುತ್ತೆ, ನಾನು ಯಾವ ಸ್ಥಳದಲ್ಲಿರುವಂತಹ ಜಾತಿಯವನು ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಉಳಿದವರನ್ನ ಟೀಕಿಸುವಂಥದ್ದು ಅಥವಾ ಉಳಿದ ವಿಚಾರಗಳಲ್ಲಿ ತನ್ನ ಜಾತಿಯ ಸುತ್ತು ತನ್ನನ್ನು ವೈಭವೀಕರಿಸಿಕೊಂಡು ತನ್ನ ಸುತ್ತು ಇರುವಂತಹ ಉಳಿದವರನ್ನ ಇದು ಮಾಡುವಂಥದ್ದು, ಅಥವಾ ತನ್ನ ಜಾತಿಯವರು ಅನ್ನೋ ಕಾರಣಕ್ಕೆ ಯಾರನ್ನೂ ಪ್ರೊಟೆಕ್ಟ್ ಮಾಡೋದು, ತನ್ನ ಜಾತಿಯವರು ಅನ್ನೋ ಕಾರಣಕ್ಕೆ ಯಾರನ್ನೂ ಹೊಗಳುವಂಥದ್ದು, ತನ್ನ ಜಾತಿಯವರು ಅನ್ನುವಂಥದ್ದು ಕಾರಣಕ್ಕಾಗಿ ವಿನಾಕಾರಣ ಅವರನ್ನ ಇಂದ್ರ ಚಂದ್ರ ಅಂತ ಹೇಳಿ ತೋರಿಸುವಂಥದ್ದು. ಇವುಗಳನ್ನ ನಾವು ಬಿಡ್ಲೇಬೇಕು. ಯಾವುದೇ ಜರ್ನಲಿಸ್ಟ್ ಆಗಿರೋದು, ಯಾವಾಗ ಸತ್ಯ ಸುದ್ದಿ ನಮ್ಗೆ ಕೊಡಕ್ಕಾಗತ್ತೆ ಅಂತಂದ್ರೆ, ಯಾವಾಗ ನಮ್ಮ ಸಮಚಿತ್ತ ಆಗಕ್ಕೆ ಸಾಧ್ಯ ಆಗ್ತಾನೆ, ಈ ಜಾತೀಯತೆ ಅನ್ನುವಂಥದ್ದು ಇದೆಯಲ್ಲ, ಕ್ಯಾಸ್ಟ್ ಅನ್ನೋದಿಲ್ಲ, ಇದು ಹೋಗಲೇಬೇಕು. ಎರಡನೇದು ಸಿ ಅನ್ನುವಂಥದ್ದು ಕಮ್ಯೂನಲ್ ಆಗಿ ನನ್ನ ಧರ್ಮದ ಆಧಾರದಲ್ಲಿ, ಒಂದಲ್ಲ ಒಂದು ಧರ್ಮದಲ್ಲಿ ಹುಟ್ಟಿರ್ತಾರೆ. ಹುಟ್ಟುವಾಗ ಯಾರು ಕೂಡ ಇಂಥದೇ ಧರ್ಮದಲ್ಲಿ ನಾನು ಹುಟ್ಟುತ್ತೀನಿ ಅನ್ನುವಂಥ ಖಚಿತತೆ ಯಾವನಿಗೂ ಇಲ್ಲ. ಹುಟ್ಟಿದ ಮೇಲೆನೆ ಗೊತ್ತಾಗೋದು ಇದು ನನ್ನ ಧರ್ಮ ಅಂತ ಹೇಳುವಂಥದ್ದು. ಅದು ನಾನು ಬೆಳೀತಾ ಸುತ್ತಿಕೊಳ್ಳುವಂತ ಬಂಧ. ಆದ್ರೆ ಆ ಧರ್ಮದ ಆಧಾರದ ಮೇಲೆ ಇನ್ನೊಂದು ಧರ್ಮದ ವಿಚಾರದ ವಿರುದ್ಧವಾಗಿನೇ ನಾನು ಬರಿಬೇಕು ಅನ್ನುವಂತಹ ರೀತಿಯಲ್ಲಿ ಒಬ್ಬ ಪತ್ರಕರ್ತನಾದವನು ಯಾವತ್ತೂ ಮಾಡಬಾರ್ದು, ಕಮ್ಯೂನಲ್ ಆಗಿ ಯೋಚನೆ ಮಾಡಲೇಬಾರದು. ಯಾಕಂದ್ರೆ ಅಂತಿಮವಾಗಿ ನಮ್ದು ಸರ್ವ ಜನಾಂಗದ ಶಾಂತಿಯ ತೋಟ. ಕುವೆಂಪು ಅವರ ನಾಡಗೀತೆಯ ಸಾಲುಗಳನ್ನ ಹೈಸ್ಕೂಲ್ ಮುಗಿಯೋ ತನಕ ಅಂತೂ ನಾವೆಲ್ಲರೂ ಕೂಡ ಕೇಳಿರ್ತೀವಿ. 1ರಿಂದ 10ನೇ ಕ್ಲಾಸ್ ನಂತರ ಕೇಳೋದು ಅದು ಬೇರೆ ಪ್ರಶ್ನೆ. ಯಾಕಂದ್ರೆ PUಗೆ ಹೋಗ್ತಿದ್ದಂಗೆ ನಾಡಗೀತೆನೂ ಇಲ್ಲ, ಯಾವ ಗೀತೆಗಳು ಇಲ್ಲ. ಆ ನಂತರ ಆಗಸ್ಟ್ 15ಕ್ಕೆ ಹೋಗೋದು ಕಷ್ಟ, ಜನವರಿ 26ಕ್ಕೆ ಹೋಗೋದು ಕಷ್ಟ. ಅವತ್ತು ನಮ್ಗೆ ಗೊತ್ತು ರಜಾ ದಿವಸ ಅನ್ನುವಂತಹ
ಅಂತೂ ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲೇ ಅದರ ಭಾಗವಾಗಿಯೇ ಬಂದಂತ ರೀತಿಯಲ್ಲಿ ನಾವಿದ್ದೀವಿ. ಕೆಲವು ಕಾಲೇಜುಗಳನ್ನು ಹೊರತುಪಡಿಸಿ ಕೆಲವು ಕಾಲೇಜುಗಳಲ್ಲಿ ಅದನ್ನ ಬಹಳ ನೀಟಾಗಿ ಮಾಡ್ತಾರೆ, ಬಹುತೇಕ ಹಂಗೆ ಇರುತ್ತೆ. ಅಟ್ಲೀಸ್ಟ್ ಅಲ್ಲಿ ಓದಿರ್ತೀವಲ್ಲ, ಅದು ನಮ್ಮ ಮನಸ್ಸಿನ ಒಳಗಡೆ ಇರಲೇಬೇಕು. ಅದು ಯಾವತ್ತೂ ಕೂಡ, ಎಸ್ಪೆಷಲಿ ಒಬ್ಬ ಪತ್ರಕರ್ತನಾದಂಥವ್ರು, ನಾನು ಇರುವಂಥದ್ದು, ನಾನು ಬರೆಯುವಂಥದ್ದು, ನಾನು ಹೇಳುವಂಥದ್ದು, ನಾನು ಮಾತಾಡುವಂಥದ್ದು, ಇದು ಸಾವಿರಾರು ಜನಕ್ಕಲ್ಲ, ಲಕ್ಷಾಂತರ ಜನಗಳಿಗೆ ಮುಟ್ಟುತ್ತೆ. ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡೋದು ಅಂತ ಹೇಳಿದ್ರೆ ಅದು ಲಕ್ಷಾಂತರ ಜನಕ್ಕೆ ಮುಟ್ಟುತ್ತೆ. ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಬರೆಯುವಂಥದ್ದು ಅಂತ ಹೇಳಿದ್ರೆ ಲಕ್ಷಾಂತರ ಜನಕ್ಕೆ ಮುಟ್ಟುತ್ತೆ. ಆ ಲಕ್ಷಾಂತರ ಜನಕ್ಕೆ ನೀವು ಫೇಸ್ಬುಕ್ ಅಲ್ಲಿ ಬರೀತೀರಾ, ನೀವು ಟ್ವಿಟರ್ ಅಲ್ಲಿ ಬರೀತೀರಾ, ನೀವು ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕ್ತೀರಾ, ಯಾವುದಲ್ಲಿ ಪೋಸ್ಟ್ ಹಾಕ್ತೀರಾ, ಆದ್ರೆ ಅದು ತುಂಬಾ ಜನಕ್ಕೆ ತಲುಪುತ್ತೆ. ಹಾಗಾಗಿ ಆ ವಿಚಾರಗಳಲ್ಲಿ ಎಚ್ಚರಿಕೆ ಇರಬೇಕು. ನಾನು ಹುಟ್ಟಿನಿಂದ ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಧರ್ಮ ಇದ್ದೇ ಇದೆ. ಪ್ರತಿಯೊಬ್ಬರು ಕೂಡ ಒಂದು ಧರ್ಮದಲ್ಲಿ, ಆ ಧರ್ಮ ನನ್ನ ವರದಿಗಾರಿಕೆಯಲ್ಲಿ, ನನ್ನ ಮಾತುಗಾರಿಕೆಯಲ್ಲಿ ಇದು ಕಾಣಿಸ್ಕೊಳ್ಬಾರ್ದು. ಅದು ಕಾಣಿಸ್ಕೊಳ್ತು ಅಂದ್ರೆ ನಾವು ಜರ್ನಲಿಸಂಗೆ ಮಾಡುವಂತ ಅಪಚಾರ, ಜರ್ನಲಿಸಂಗೆ ಮಾಡುವಂಥದ್ದು ಅಪಚಾರ. ಮೂರನೇ ಸಿ, ಕರಪ್ಷನ್. ಒಂದು ಸಲ ಕರಪ್ಟ್ ಆದ, ಅದು ಯಾವುದೇ ರೀತಿಯ ಕರಪ್ಷನ್ಗೆ ಒಳಗಾದ ಅಂತ ಹೇಳಿದ್ರೆ ಆತ ತನ್ನ ಜುಟ್ಟನ್ನು ಬೇರೆ ಯಾರ್ದೋ ಕೈಗೆ ಕೊಟ್ಟ ಅಂತ ಅರ್ಥ. ಅಲ್ಲಿಂದ ನಂತರ ಆತನಾಗಿ ಪತ್ರಕರ್ತನಾಗಿ ಉಳಿಯಲಿಕ್ಕೆ ಸಾಧ್ಯನೇ ಇಲ್ಲ. ಪತ್ರಕರ್ತನಾಗಿರುವಂತವರು ಇವತ್ತು ಬಹುಶಃ ಇರುವ ಹಿರಿಯರು ಹೇಳ್ಬೋದು, 2008 ಒಳಗೆ ಇದ್ದಂತಹ ಪತ್ರಕರ್ತರಿಗೆ ಬಹುತೇಕರ ಸ್ಯಾಲರಿಯ ವಿಚಾರಕ್ಕೆ ಬಂದಾಗ ಬಹಳ ಕೆಟ್ಟ ಸ್ಥಿತಿಯಲ್ಲಿ, ಈಗ ನಾನು ವೃತ್ತಿಯನ್ನು ಆರಂಭಿಸಿದಂತಹ ಸಂದರ್ಭದಲ್ಲಿ ಇದ್ದಂತಹ ಪರ್ ಆನಮ್ ಸ್ಯಾಲರಿಯನ್ನ ಇವತ್ತು ಸಾಮಾನ್ಯವಾಗಿ ಎಂಟ್ರಿ ಲೆವೆಲ್ ನಿಂದ ಒಂದು 2-3 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ನಮ್ಮ ಪರ್ ಆನಮ್ ಸ್ಯಾಲರಿಯನ್ನ ಪರ್ ಮಂತ್ ಅಲ್ಲಿ ತಗೊಳ್ತಾ ಇದ್ದಾರೆ. ಕೆಲವರು ಇನ್ನೂ ಅಂತಿದ್ದು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಿತ್ತು, 2000ಕ್ಕಿಂತ ಮುಂಚಿನವರು ಕೆಟ್ಟ ಪರಿಸ್ಥಿತಿಯಲ್ಲಿ. ಬಟ್ ಇವತ್ತು ಬಹುತೇಕ ಪತ್ರಕರ್ತರ ಸ್ಥಿತಿ ಹಾಗಿಲ್ಲ. ಅದರಲ್ಲೂ ಎಸ್ಪೆಷಲಿ ನ್ಯೂಸ್ ಚಾನೆಲ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ವಿಚಾರಕ್ಕೆ ಬಂದಾಗ ಬಹುತೇಕರಿಗೆ ಒಂದು ಒಳ್ಳೆಯ ಒಂದು ಗೌರವಾನ್ವಿತವಾಗಿ ಬದುಕೋದಕ್ಕೆ ಬೇಕಾದ ಸಂಬಳವನ್ನ ಆಯಾ ಸಂಸ್ಥೆಗಳು ಕೊಡ್ತಾ ಇದ್ದಾರೆ. ಹೀಗಿರುವಾಗ ಕರಪ್ಟ್ ಮತ್ತೆ ಪತ್ರಕರ್ತರ ಮೇಲೆ ಒಂದು ಆರೋಪ ಯಾವತ್ತಿರುತ್ತೆ, ಪತ್ರಕರ್ತರೇ ಅವನಿಗೆ ಎಲ್ಲ ಸಿಕ್ಬಿಡುತ್ತೆ ಅನ್ನುವ ರೀತಿಯಂತ ಧೋರಣೆ ಇದೆ. ಖಂಡಿತವಾಗ್ಲೂ ಅಲ್ಲವೇ ಅಲ್ಲ. ಪತ್ರಕರ್ತರಲ್ಲಿ ಬಹುಪಾಲು ಪತ್ರಕರ್ತರು 95% ಪತ್ರಕರ್ತರಲ್ಲಿ ಇವತ್ತು ಕೂಡ ಒಳ್ಳೆಯವರು ಇದ್ದಾರೆ. ಎಲ್ಲೋ ಒಂದು 5% ಜನರ ಕಾರಣಕ್ಕಾಗಿ ಎಲ್ಲರನ್ನು ಕೂಡ ಸೇರಿಸಲಾಗುತ್ತೆ. ಯಾಕೆಂತ ಹೇಳಿದ್ರೆ ಆ 95% ಜನರಲ್ಲಿ ಸುಮಾರು 50% ಜನ ಅಂತೂ ಡೆಸ್ಕ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಅವ್ರಿಗೆ ಅವ್ರನ್ನೂ ಕೂಡ ಸೇರಿಸ್ಕೊಂಡು ಇವು ಪತ್ರಕರ್ತರೆಲ್ಲ ಕರಪ್ಟ್ ಅಂತ ಹೇಳ್ಬಿಟ್ಟು ಹಿಂಗ್ ಸಾಧ್ಯನೇ ಇಲ್ಲ. ಅವ್ರು ಪಾಪ ಅವ್ರಿಗೆ ಯಾರ ಜೊತೆ ಕೂಡ ಹೊರಗಡೆಯವ್ರ ಜೊತೆ ಕೂಡ ಬರಲಿಲ್ಲ, ಅವ್ರಾಯ್ತು, ಅವ್ರ ಕೆಲಸ ಆಯ್ತು. ಪತ್ರಕರ್ತ ಅನ್ನೋದು ವೃತ್ತಿ, ಅದು ರಿಪೋರ್ಟಿಂಗ್ ಅಲ್ಲಿರೋರು ಕೂಡ ಎಲ್ಲರೂ ಕೂಡ ಕರಪ್ಟ್ಗಳು ಆಗೋದಿಲ್ಲ. ಯಾಕಂದ್ರೆ ರಿಪೋರ್ಟರ್ಗಳು ಎಲ್ಲರೂ ಕರಪ್ಟ್ ಆಗಿರ್ತಿದ್ರೆ ಇವತ್ತು ಯಾವ ಸುದ್ದಿಯೂ ಕೂಡ ನಿಮಗೆ ಸರಿಯಾಗಿ ಸಿಗೋದಕ್ಕೆ ಸಾಧ್ಯನೇ ಇರಲಿಲ್ಲ. ಸುದ್ದಿಗಳನ್ನ ಕೊಡುವಾಗ ಬಹಳ ನಿಖರವಾಗಿ ಕೊಡುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಪತ್ರಕರ್ತರು ಮಾಡ್ತಾ ಇದ್ದಾರೆ. ಮತ್ತೆ ಯಾರು ಕರಪ್ಟ್ ಆಗಿದ್ದಾರೆ ಅಂತ ಇದೆಯಲ್ಲ, ವಿಜುವಲ್ ಮೀಡಿಯಾದಲ್ಲಂತೂ ಬಹಳ ಸುಲಭವಾಗಿ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದು ಬಹಳ ಸುಲಭವಾಗಿ ಅದನ್ನ ಜನ ಗುರುತಿಸ್ತಾರೆ. ನೀವು ಗುರುತಿಸದೇ ಇರ್ಬೋದು, ಆದ್ರೆ ಒಬ್ಬ ಸಾಮಾನ್ಯ ವೀಕ್ಷಕ ಇದ್ದಾನಲ್ಲ, ಅವನು ನಮ್ಗಿಂತ ಬುದ್ಧಿವಂತ ನಮ್ಮ ಸಾಮಾನ್ಯ ವೀಕ್ಷಕರು. ಹಳ್ಳಿಯಲ್ಲಿ ಕೂತ್ಕೊಂಡಿದ್ದಂಥವ್ರು ಕೂಡ ನಮ್ಮನ್ನ ಜಡ್ಜ್ ಮಾಡ್ತಾರೆ. ಇವ ಹೆಂಗೆ ಅಂತ ಹೇಳ್ತಾರೆ, ಇವ ಹೆಂಗೆ ಅಂತ ಹೇಳಿ ಅವ್ರು ಹೇಳ್ತಾರೆ. ನಾವು ಉತ್ತರದಾಯಿಗಳಾಗಿರುತ್ತ ಅವ್ರಿಗೆ, ನಾವು ಅವ್ರು ನಮ್ಮನ್ನ ನೋಡ್ತಾ ಇರ್ತಾರೆ, ನಾವು ಕಮ್ಯುನಿಕೇಟ್ ಮಾಡ್ತಾ ಇದ್ದ ಅವ್ರಿಗೆ. ಕರ್ನಾಟಕದ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿದ್ದೇನೆ. ಆ ಬೇರೆ ಬೇರೆ ಹಳ್ಳಿಗಳಲ್ಲಿ ಬೇರೆ ಬೇರೆ ಜನರ ಜೊತೆಗೆ ಮಾತಾಡದಂತಹ ಸಂದರ್ಭಗಳಲ್ಲಿ ಅವರು ಮಾಧ್ಯಮವನ್ನ ನೋಡುವಂತಹ ರೀತಿ, ಎಲ್ಲರೂ ನಾವು ಕೇಳಿದಲ್ಲೆಲ್ಲ ಪರಮಸತ್ಯ ಅಂತ ಹೇಳಿ ನಂಬುವಂತಹ ಕಾಲ ಆಗ್ಲೂ ಇರ್ಲಿಲ್ಲ, ಈಗ್ಲೂ ಇಲ್ಲ. ನಾವು ಈಗ ಮಾತ್ರ ಇಲ್ಲ ಅಂತ ಹೇಳ್ತಿದೀವಲ್ಲ, ಹಂಗೇನಲ್ಲ. ಭಗತ್ ಸಿಂಗ್ ಕೂಡ ಅವತ್ತಿನ ಕಾಲಘಟ್ಟದ ಪತ್ರಿಕೆಗಳ ಬಗ್ಗೆ ಅತ್ಯಂತ ಕಠೋರವಾಗಿ ಬರೆದಿರುವಂತದ್ದು, ಅತ್ಯಂತ ಕಠೋರವಾಗಿ. ಅವತ್ತಿನ ಕಾಲಘಟ್ಟದ ಸ್ವಾತಂತ್ರ್ಯ ಕಾಲದಲ್ಲಿ ಪತ್ರಿಕೆಗಳು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ನಿಭಾಯಿಸಿದ್ವು. ಹಾಗೇನೆ ಕೆಲವು ಪತ್ರಿಕೆಗಳು ಅದರಿಂದ ಹೊರತಾಗಿಯೂ ಇದ್ವು. ಇವತ್ತು ಕೂಡ ಅಷ್ಟೇನೆ. ಪರ್ಸೆಂಟೇಜ್ ಅಲ್ಲಿ ವೇರಿಯೇಷನ್ಸ್ ಇರ್ಬೋದು, ಇಲ್ಲ ಅಂತ ನಾನು ಹೇಳಿದೆ. ಪರ್ಸೆಂಟೇಜ್ ಅಲ್ಲಿ ವೇರಿಯೇಷನ್ಸ್ ಆಗ್ತಾ ಇದೆ ಕಾಲದಿಂದ ಕಾಲಕ್ಕೆ. ಸಮಾಜ ಹೆಂಗಿದೆಯೋ ಅದರ ಪ್ರತಿಬಿಂಬವೇ ಮಾಧ್ಯಮ. ಸಮಾಜದ ಕನ್ನಡಿಯಾಗಿರುವಂಥದ್ದು ಮಾಧ್ಯಮ ಬಹಳ ವಿಶೇಷವಾಗಿ ಇಲ್ಲಿರುವಂಥದ್ದು ಅಂದ್ರೆ ಅದು ಈ ಸಮಾಜದ ಕನ್ನಡಿಯಾಗಿ ಕೆಲಸ ಮಾಡುತ್ತೆ. ಆದ್ರೆ ಆ ಕನ್ನಡಿಯನ್ನ ಕಾಲಕ್ಕೆ ಕ್ಲೀನ್ ಮಾಡ್ಕೊಳ್ಬೇಕಾಗಿದ್ದು ನಮ್ಮ ಜವಾಬ್ದಾರಿ, ಇಲ್ಲಿ ಕೆಲಸ ಮಾಡ್ತಿರುವಂತಹ ಪತ್ರಕರ್ತರ ಜವಾಬ್ದಾರಿ.
ಕನ್ನಡಿ ಎಲ್ಲವನ್ನೂ ಕೆಟ್ಟದಾಗಿ ತೋರಿಸೋ, ಸಮಾಜದಲ್ಲಿ ಎಲ್ಲ ಕೆಟ್ಟದಿದೆ ಹಾಗೆ ಮಾಧ್ಯಮವು ಈ ಕನ್ನಡಿಯು ಕೂಡ ಕೆಟ್ಟದಾಗಿ ಇದೆ ಅಂತ ಹೇಳುವಂಥದ್ದಲ್ಲ. ಈ ಕನ್ನಡಿಯನ್ನ ಸ್ವಚ್ಛಗೊಳಿಸುವಂಥದ್ದು ನಮ್ಮ ಜವಾಬ್ದಾರಿ. ಆ ಕನ್ನಡಿಯಲ್ಲಿ ಅದು ಮುಸ್ಕಾಗದಂಗೆ ನೋಡ್ಕೊಳ್ಬೇಕಾದ್ರೆ ನಮ್ಮ ಜವಾಬ್ದಾರಿ. ಅದನ್ನ ನಾವು ಎಷ್ಟರ ಮಟ್ಟಿಗೆ ಸರಿಯಾಗಿ ನಿಭಾಯಿಸ್ತೀವಿ ಅಂತ ನೋಡಿ. ಹರ್ಮನ್ ಮೋಗ್ಲಿಂಗ್ ಅಲ್ಲಿಂದ ಬಂದ ಉದ್ದೇಶಗಳು ಏನಿರ್ಬೋದು, ಆದ್ರೆ ಈ ರಾಜ್ಯದ ಈ ನಾಡಿನ ಸಂಸ್ಕೃತಿಯನ್ನ ಬಸವಣ್ಣನನ್ನ, ಈ ಪುರಂದರದಾಸರನ್ನ, ಕನಕದಾಸರನ್ನ ಪರಿಚಯಿಸುವಂತಹ ಕೆಲಸವನ್ನ, ಅದನ್ನ ಅಕ್ಷರ ರೂಪದಲ್ಲಿ ಇಳಿಸುವ ಕೆಲಸವನ್ನ ಹರ್ಮನ್ ಮೋಗ್ಲಿಂಗ್ನ ಕಾಲದಲ್ಲಿ ನಡೆದಿದೆ. ನೋಡಿ, ಕರ್ನಾಟಕದ ಏಕೀಕರಣದ ಕನಸು ಬಿತ್ತೋದಕ್ಕಿಂತ ಮುಂಚಿತವಾಗಿ ಕರ್ನಾಟಕದ ಏಕೀಕರಣದ ಕನಸು ಬಿತ್ತಿರುವಂತದ್ದು ಬಹುತೇಕ 1875 ನಂತರದ ಕಾಲಘಟ್ಟದಲ್ಲಿ ನಮಗೆ ಸಿಗುತ್ತೆ. ನಿಜವಾಗಿ ಯಾವಾಗ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಶುರುವಾಗುತ್ತೆ, ಅಲ್ಲಿಂದ ಶುರುವಾಗುತ್ತೆ. ಆದ್ರೆ ಅದಕ್ಕಿಂತ ಪೂರ್ವದಲ್ಲಿದೆ ಕನ್ನಡದ ಮನಸ್ಸುಗಳನ್ನ ಗುರುತಿಸುವ, ಕನ್ನಡ ಹರಿದ ಹಂಚು ಹೋಗಿದ್ದಂತಹ ರಾಜ್ಯ. ಕನ್ನಡ ರಾಜ್ಯದಷ್ಟು ಹರಿದ ಹಂಚು ಹೋಗಿದ್ದಂತಹ ರಾಜ್ಯಗಳು ಬೇರೆ ಯಾವುದೇ ಭಾಷೆಗಳಲ್ಲಿ ಇರಲಿಲ್ಲ. ಕರ್ನಾಟಕ, ಯಾಕಂದ್ರೆ ಕನ್ನಡಿಗರು ಪ್ರತಿಭಾವಂತರು ಅನ್ನುವಂಥದ್ದಕ್ಕೆ ಇತಿಹಾಸದಲ್ಲಿ ಅನೇಕ ಉದಾಹರಣೆಗಳು ಸಿಗ್ತವೆ. ಈ ದೇಶದ ಇತಿಹಾಸದಲ್ಲಿ ನಮ್ಮ ರಾಜರುಗಳ ಆಡಳಿತದ ಕಾಲದಲ್ಲಿ ಕನ್ನಡಿಗರು, ಕರ್ನಾಟಕದ ಜನ ಯಾವ ಸ್ವರೂಪದಲ್ಲಿ ಆಡಳಿತವನ್ನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ನಮ್ಮ ಇತಿಹಾಸದ ಪರಂಪರೆ ದೊಡ್ಡದಿದೆ, ನಮ್ಮ ವರ್ತಮಾನ ಕೆಟ್ಟದಾಗಿದೆ ಅನ್ನುವಂಥದ್ದನ್ನ ನಾನು ಹೇಳ್ತಿರೋದಲ್ಲ, ಕಲಬುರ್ಗಿ ಅವರು ಹೇಳಿದಂತ ಮಾತು ನಿಜವೂ ಕೂಡ. ಯಾಕಂದ್ರೆ ನಮ್ಮ ವರ್ತಮಾನದಲ್ಲಿ ನಾವು ನಮ್ಮ ಇತಿಹಾಸವನ್ನ, ನಮ್ಮ ಹೆಗ್ಗಳಿಕೆಗಳನ್ನ ನಾವು ಮರ್ತಿದೀವಿ. ನಮ್ಮ ಇಲ್ಲಿಯ ಏನು ರಾಜಕೀಯದ ಆಟಗಳ ಒಳಗಡೆ ನಾವು ಜಾತಿಯನ್ನ ಇಟ್ಟುಕೊಂಡು, ಪ್ರದೇಶಗಳನ್ನ ಇಟ್ಟುಕೊಂಡು, ಭಾಷೆಯ ವೈವಿಧ್ಯತೆ ಇಟ್ಟುಕೊಂಡು, ದಕ್ಷಿಣ ಕನ್ನಡ ಎಂತ ವೈವಿಧ್ಯಮಯವಾದಂತಹ ಜಿಲ್ಲೆ ಅಂತ ಹೇಳಿದ್ರೆ ನಮ್ದು, ಇಲ್ಲಿ ಕರ್ನಾಟಕ ಸರ್ಕಾರ ಮಾಡುವಂತಹ ಬಹುತೇಕ ಅಕಾಡೆಮಿಗಳು ದಕ್ಷಿಣ ಕನ್ನಡದ ಮೂಲತಃ. ಯಕ್ಷಗಾನ ಅಕಾಡೆಮಿ, ತುಳು ಅಕಾಡೆಮಿ, ಅರೆಭಾಷೆ ಅಕಾಡೆಮಿ, ಬ್ಯಾರಿ ಅಕಾಡೆಮಿ, ಕೊಂಕಣಿ ಅಕಾಡೆಮಿ, ಎಷ್ಟು ಅಕಾಡೆಮಿಗಳು. ಅಂದ್ರೆ ನಮಗಿರುವಂತಹ ಇತಿಹಾಸದ ಶ್ರೇಷ್ಠತೆಯನ್ನು ನಾವು ಮರಿಬಾರದು. 1843ಕ್ಕಿಂತ ಮುಂಚಿತವಾಗಿ ನಡೆದಂತಹ ಅಮರಸುಳ್ಳಿಯ ಕ್ರಾಂತಿ ನಮ್ಮದೇ ಇಲ್ಲಿಯ ಬಾವುಟಗುಡ್ಡೆಯಲ್ಲಿ ನಡೆದಿರುವಂತದ್ದು. ಇದನ್ನ ವಶಪಡಿಸಿಕೊಳ್ಳೋದ್ರ ಮೂಲಕ ನಮ್ಮ ಸುಳ್ಯದ ಮತ್ತು ಕೊಡಗಿನ ರೈತರು ಮಾಡಿದಂತಹ ಒಂದು ಕ್ರಾಂತಿ. ಅದರ ಮೂಲಕವಾಗಿ ನಮ್ಮ ಈ ಮಂಗಳೂರನ್ನ, ಈ ಭಾಗವನ್ನ, ಕೆನರಾವನ್ನ ಮಡ್ರಾಸ್ ಪ್ರೆಸಿಡೆನ್ಸಿಗೆ ಹಾಕ್ತಾರೆ. ಆಡಳಿತದ ಮೇಲೆ ಯಾವ ಸ್ವರೂಪದಲ್ಲಿ ಆಡಳಿತ ಬ್ರಿಟಿಷರ ಕಾಲದಿಂದ ಕೂಡ ನಮ್ಮ ಮೇಲೆ ಒತ್ತಡಗಳು ಬಂದಿದ್ದಾವೆ ಅಂತ ಹೇಳ್ತದೆ. ಒಬ್ಬ ಬ್ರಿಟಿಷ್ ಅಧಿಕಾರಿ, ಫ್ಲೀಟ್ ಅನ್ನುವಂತಹ ಅಧಿಕಾರಿ, ಬೆಳಗಾವಿಗೆ ಡೆಪ್ಯೂಟ್ ಆಗಿ ಎಜುಕೇಶನ್ ಆಫೀಸರ್ ಆಗಿ ಬಂದಂತಹ ಅಧಿಕಾರಿ, ಅದು ಮರಾಠ ಭಾಗ ಅಂತ ನಮ್ಮನ್ನೆಲ್ಲರೂ ಕೂಡ ನಮ್ಮ ಕರ್ನಾಟಕದ ಉತ್ತರ ಭಾಗವನ್ನ ಅದು ಮರಾಠ ಭಾಗವಾಗಿ ಉಳಿದಿತ್ತು. ಅಲ್ಲಿ ಕನ್ನಡವನ್ನ ಗುರುತಿಸ್ತಾರೆ, ಕೆನರೀಸ್ ಅನ್ನುವಂಥದ್ದನ್ನ ಅಲ್ಲಿ ಅವರು ಹೇಳ್ತಾರೆ. ಆದ್ರೆ ಕನ್ನಡಿಗರು ಹರಿದು ಹಂಚಿ ಹೋಗಿದ್ದಂಥವ್ರು. ಅವರು ಭಾಷೆಯ ಮೂಲಕವಾಗಿ ಒಗ್ಗೂಡಿದಾಗ, ನಾವು ಭಾಷೆಯ ಮೂಲಕವಾಗಿ ಒಗ್ಗೂಡಿದಾಗ ಒಂದು ರಾಜ್ಯವಾಗಿ ರೂಪುಗೊಂಡ ನಂತರ ಇವತ್ತು ನಮ್ಮ ಕರ್ನಾಟಕ ಅಭಿವೃದ್ಧಿ ಪಥದಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ. ಹಾಗಾಗಿ ಪತ್ರಕರ್ತರಾಗಿ ನಮ್ಮ ಜವಾಬ್ದಾರಿಯು ಕೂಡ ಈ ರಾಜ್ಯದ ಇತಿಹಾಸವನ್ನ, ನಮ್ಮ ನಾಡಿನ ಇತಿಹಾಸವನ್ನ, ನಮ್ಮ ದೇಶದ ಇತಿಹಾಸವನ್ನ ಅರ್ಥ ಮಾಡಿಕೊಂಡೇ ನಮ್ಮ ಭವಿಷ್ಯವನ್ನ ನಾವು ಕಟ್ಟುವಂತಹ ಕೆಲಸವನ್ನು ಮಾಡಬೇಕು. ನಾವು ಇದರ ಮಧ್ಯದಲ್ಲಿ ಬರುವಂತಹ ಮಾಧ್ಯಮದವರು, ಇದರ ಮಧ್ಯದಲ್ಲಿ ನಮ್ಮ ಜವಾಬ್ದಾರಿಯನ್ನು ನಾವು ನಮ್ಮ ಮುಂದಿನ ತಲೆಮಾರಿಗೆ ಯಶಸ್ವಿಯಾಗಿ ದಾಟಿಸಬೇಕಾಗುತ್ತದೆ. ಪ್ರತಿಯೊಬ್ಬರ ಕೈಯಲ್ಲೂ ಇರುವಂತಹ ಒಂದು ರಿಲೇ ಕೋಲ್ ಅಷ್ಟೇ. ಇದನ್ನ ನಾವು ಎಷ್ಟು ಚೆನ್ನಾಗಿ ಓಡಿ ನಾವು ಮುಗಿಸಿ ಮುಂದಿನ ತಲೆಮಾರಿಗೆ ಹಸ್ತಾಂತರಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜವಾಬ್ದಾರಿಗಳು ನಿರ್ಧಾರ ಆಗುವಂಥದ್ದು. ಪತ್ರಕರ್ತ ಅತ್ಯುತ್ತಮ ಪತ್ರಕರ್ತ ಅನ್ನುವಂಥ ರೀತಿಯಲ್ಲಿ ಗುರುತಿಸ್ಕೊಳ್ಬೇಕು. ಆ ಸ್ವರೂಪದಲ್ಲಿ ಆಗ್ಬೇಕು ಅಂದ್ರೆ ನಾನು ಆವಾಗ ಹೇಳಿದೆ, ಆ 3 ಸಿಗಳ ಬಗ್ಗೆ ನಾವು ಯಾವತ್ತೂ ಎಚ್ಚರಿಕೆಯಿಂದ ಇರಬೇಕು. ಹಾಗೂ ಪ್ರಸಕ್ತ ದಿವಸಗಳನ್ನ ಅಧ್ಯಯನಶೀಲತೆಯನ್ನ ಇಟ್ಟುಕೊಂಡು, ವಿಶೇಷವಾಗಿ ಯಾರು ಜರ್ನಲಿಸಂ ವಿದ್ಯಾರ್ಥಿಗಳಿದ್ದೀರಿ, ದಯವಿಟ್ಟು ಪ್ರಸಕ್ತ ವಿಚಾರಗಳನ್ನ ತಿಳ್ಕೊಂಡು, ನಿಮ್ಮ ಕ್ಲಾಸ್ ರೂಮ್ ನಲ್ಲಿ ಕಲಿಯುವಂಥದ್ದು ಕೇವಲ ಥಿಯರಿ ಇರುತ್ತೆ. ದಯವಿಟ್ಟು ಮಾಧ್ಯಮವನ್ನು ಓದಿ, ಪತ್ರಿಕೆಗಳನ್ನು ಓದಿ, ಮ್ಯಾಗಝಿನ್ಗಳನ್ನು ಓದಿ, ಟಿವಿ ಚಾನೆಲ್ಗಳನ್ನು ನೋಡಿ. ಯೂಟ್ಯೂಬ್ ಅಲ್ಲಿ ಕಂಟೆಂಟ್ಗಳು ಬೇಕಷ್ಟು ಬರ್ತವೆ, ಅದರಲ್ಲಿ ಉತ್ತಮ ಕಂಟೆಂಟ್ಗಳನ್ನು ಮಾತ್ರ ಗುರುತಿಸಿ. ಕನ್ನಡದಲ್ಲಿ ಏನಂದ್ರೆ ಡಿಜಿಟಲ್ ಕಂಟೆಂಟ್ಗಳಲ್ಲಿ ಇವತ್ತು ಕೂಡ ಕನ್ನಡದಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ ಯಾವುದು ಅಂದ್ರೆ ಬರೀ ಕಾಮಿಡಿ ಕಂಟೆಂಟ್ ಮಾತ್ರ, ಸೀರಿಯಸ್ ಕಂಟೆಂಟ್ ಅಲ್ಲ. ಕಾಮಿಡಿ ಕಂಟೆಂಟ್ ಹೈಯೆಸ್ಟ್ ಸೆಲ್ಲಿಂಗ್ ಕನ್ನಡದಲ್ಲಿ. ಆದ್ರೆ ಕಾಮಿಡಿ ಕಂಟೆಂಟ್ ಅಲ್ಲೂ ಕೂಡ ಸೀರಿಯಸ್ ಇಶ್ಯೂಸ್ ಅನ್ನ ಮಿಕ್ಸ್ ಮಾಡುವಂತಹ ಕೆಲಸವನ್ನ ಮಾಡುವಂಥದ್ದು ನಮ್ಮ ದಕ್ಷಿಣ ಕನ್ನಡದ ಕಾಮಿಡಿಯನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವು
ಅವುಗಳು ನಮಗೆ ಬಹಳ ಮುಖ್ಯವಾಗಬೇಕು. ಅದನ್ನು ನಾವು ವಿಸ್ತೃತವಾಗಿ ಬಳಕೆ ಮಾಡಿಕೊಳ್ಬೇಕು. ಪ್ರತಿಯೊಂದು ಹಂತದಲ್ಲೂ ಕೂಡ ಪತ್ರಿಕೆ ಈ ದೇಶದ ಡೆಮೋಕ್ರಸಿಯ ಬಹಳ ಮುಖ್ಯ ಭಾಗ. ದೇಶದಲ್ಲಿ